Yeah, hi. Welcome back for next continuation session. So ನಿನ್ನೆ ಒಂದಷ್ಟು ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾವು ಮಾತಾಡಿದ್ವಿ. ದ ಚಾಪ್ಟರ್ ಇಟ್ ಈಸ್ ಅಬೌಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಬಿಫೋರ್ ದಟ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ 2 to 3 ಸಜೆಷನ್ಸ್. ಸಿ, ನಮ್ಮ ಬಯಾಲಜಿನಲ್ಲಿ ಪ್ರಿಪೇರ್ ಆಗಬೇಕಾದ್ರೆ ದ ಒನ್ ಮೋರ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ನಾವು ಆನ್ಸರ್ಸ್ ಬರಿಬೇಕಾದ್ರೆ ನಿಮ್ಗೆಲ್ಲೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನಾವು ತುಂಬಾ ಥಿಯರಿ ತರ ಬರಿಬೇಕಾ, ಅಂದ್ರೆ ಸಮ್ಮರಿ ತರ ಬರಿಬೇಕಾ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಆನ್ಸರ್ಸ್ಗಳನ್ನ ಬರಿಬೇಕಾದ್ರೆ. ಸೊ ನೋ ನೀಡ್ ಆಫ್ ಸಮ್ಮರಿ. ನಾರ್ ಬಯಾಲಜಿನಲ್ಲಿ ನಮಗೆ ಸಮ್ಮರಿ ಎಲ್ಲ ನಾವು ನೋಡ್ಲಿಕ್ಕೆ ಹೋಗಲ್ಲ. ಸೊ ನಾವು ಕರೆಕ್ಷನ್ಸ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ವೆರಿ ಸಿಂಪಲ್ ಆನ್ಸರ್ಸ್ ಅಂಡ್ ವಿತ್ ಸಿಂಪಲ್ ಸ್ಟೇಟ್ಮೆಂಟ್ ಅಲ್ಲೋ ಅಥವಾ ಸಮ್ ಕ್ವಶನ್ಸ್ ಗಳು ಯೂಶಲಿ ನಮಗೆ ಕ್ವಶನ್ ಪೇಪರ್ ಫ್ರೇಮ್ ಆಗಿರ್ಬೇಕಾದ್ರೆ ಸೊ ಒನ್ ವರ್ಡ್ ಆನ್ಸರ್ಸ್ ತರನು ಕೂಡ ಕೊಟ್ಟಿರ್ತಾರೆ. ಎಸ್ಪೆಷಲಿ 3 marks 2 marks ಬರಿಬೇಕಾದ್ರೆ ಸೊ ನಮ್ಗೆಲ್ಲ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಸೆಂಟೆನ್ಸ್ ತರ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಒನ್ ವರ್ಡ್ ಆನ್ಸರ್ಸ್ ತರ ವಿ ಆರ್ ಗೋಯಿಂಗ್ ಟು ರೈಟ್. ಸೊ ಅದೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಕೆಲವು ಕಡೆ ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಬರಿಬೇಕಾದ್ರೆ ಮಾತ್ರ ನಾವು ಸ್ವಲ್ಪ ಥಿಯರಿಟಿ ಅಂದ್ರೆ ಸಮ್ಮರಿ ತರ ಬರೆದಿದ್ದು. ಸಮ್ಮರಿ ಕೂಡ ಅಂತ ಅಂದ್ರೆ not in a paragraph wise. So we are going to make up points. For example, if they are going to ask the 5 marks question, we are going to write the 10 minimum 10 points antu irlebeko. Okay, each point, each statement ನೀವೇನ್ ಬರೀತೀರೋ ಅದಕ್ಕೆ it carries half marks ಇರುತ್ತೆ. And while diagram ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ಲೀಸ್ ರಿಮೆಂಬರ್, ಸೊ ಇವಾಗ ಒಂದು ಹೊಸ ವೇನಲ್ಲಿ ಡಯಾಗ್ರಾಮ್ಸ್ ಗಳನ್ನ ಕೊಡ್ತಾ ಹೋಗ್ತಿದ್ದಾರೆ. ಸೊ ಮೊದಲೆಲ್ಲ ಏನಂತ ಕೊಟ್ಬಿಡೋರು ಅಂದ್ರೆ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಅವರೇ ಡೈರೆಕ್ಟ್ ಕ್ವಶನ್ ಕೊಟ್ಬಿಡೋರು. ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೊ ಡಯಾಗ್ರಾಮ್ ಬರೀರಿ ಅಂತ ಹೇಳೋದಲ್ದೆ ಅದ್ರಲ್ಲಿ ಏನು ಪಾರ್ಟ್ಸ್ ಇರುತ್ತೆ ಅವರೇ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಎಲ್ಲಾ ಪಾರ್ಟ್ಸ್ ನ ಬರೆಯೋದ್ಕಿಂತ ಅವ್ರು ಯಾವ ಪಾರ್ಟ್ಸ್ ಗಳನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೋ ಅಂತ ಪಾರ್ಟ್ಸ್ ಗಳನ್ನ ನೀವು ನೇಮ್ ಮಾಡ್ತಾ ಲೇಬಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬಟ್ ಒಂದ್ ತಿಳಿದಿರ್ಲಿ, ಸೊ ಡಯಾಗ್ರಾಮ್ ಮಾರ್ಕ್ಸ್ ಡಯಾಗ್ರಾಮ್ಗೆ ಕೊಡ್ತಾರೆ ಅನ್ನೋದಕ್ಕಿಂತ ನೀವು ಮಾಡಿರೋ ಲೇಬಲ್ ಗಳಿಗೆ ಮಾರ್ಕ್ಸ್ ಕ್ಯಾರಿ ಓವರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಈಚ್ ಲೇಬ್ಲಿಂಗ್ ಇಟ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಸಪೋಸ್ ನೀವೇನಾದ್ರೂ 10 ಲೇಬ್ಲಿಂಗ್ ಮಾಡಿದಿರಾ ಅಂದ್ರೆ ನಿಮ್ಗೆ 5 marks ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ಅದರಲ್ಲಿ 1 or 2 ಲೇಬ್ಲಿಂಗ್ ಬಿಟ್ಟಿರ್ತೀರಾ ಅಂದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ ದ 4 marks. ಸೊ ಅದೆಲ್ಲ ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಸೊ ಅಂದ್ರೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಸಿ ಯು ಆರ್ ಗೋಯಿಂಗ್ ಟು ರೈಟ್ ದ ಆಲ್ರೆಡಿ ಒಂದು ಎಕ್ಸಾಮ್ ನ ನೀವು ಮುಗಿಸಿದೀರಾ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನ ಬೈ ಟುಮಾರೋ ಆನ್ 11th ಒಳಗಡೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮುಗಿತಾ ಇದೆ. ಸೊ ನಿಮಗೆ ಪ್ರಾಕ್ಟಿಕಲ್ ಒಂದ್ಸಲಿ ಮುಗೀತು ಅಂದ್ರೆ ನಾವು ದ ನೆಕ್ಸ್ಟ್ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಪುಟ್ ಆನ್ ಇನ್ ಟು ದ NCERT board exam. So after the NCERT you are going to write the CET. After the CET you are going to write the NEET exams. Okay, so ಒಂದೊಂದು ಸ್ಟೆಪ್ಸ್ ನ ನೀವು ಹತ್ತಾ ಹೋಗ್ತಾ ಇದ್ದೀರಾ. ಸೊ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ಒಂದು ಸ್ಟೆಪ್ ನ ಕಂಪ್ಲೀಟ್ ಮಾಡಿ ಇನ್ನೊಂದು ಸ್ಟೆಪ್ ಗೆ ಹೆಜ್ಜೆ ಇಡ್ತಿದ್ದೀರಾ ಅಂದಾಗ ಸೊ ಆ ಎಕ್ಸಾಮ್ಸ್ ನ ಬರೀಬೇಕಾದ್ರೆ ಸೊ ಲಾಟ್ ಆಫ್ ಪಾಯಿಂಟ್ಸ್ ಗಳು ಅಥವಾ ಏನೇನ ಯಾವ್ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಮೈಂಡ್ಸ್ ಅಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತಾ ಹೋಗಿ. ಯಾಕೆಂದ್ರೆ ಸೊ ಆಲ್ ದ ಎಕ್ಸಾಮ್ಸ್ ಗಳಿಗೆ ಒಂದೇ ವೇನಲ್ಲಿ ಸ್ಟ್ರಾಟಜಿನ ಅಪ್ಲೈ ಮಾಡಕ್ ಹೋಗ್ಬೇಡಿ. ಸೊ ಒಂದೊಂದು ಎಕ್ಸಾಮ್ಸ್ಗೂ ಒಂದೊಂದು ಸ್ಟ್ರಾಟಜಿಗಳಿರುತ್ತೆ. ಬಟ್ ನಮ್ ಬಯೋ ಅಂತ ಬಂದಾಗ ಪ್ಲೀಸ್ ರಿಮೆಂಬರ್ ಕಂಟೆಂಟ್ ಶುಡ್ ಬಿ ವೆರಿ ಚೆನ್ನಾಗಿ ಗೊತ್ತಿರಬೇಕು. ಕಂಟೆಂಟ್ಗಳು ಚಾಪ್ಟರ್ ಕಂಟೆಂಟ್ ನಿಮಗೆ ಕರೆಕ್ಟ್ ಆಗಿ ಮೀನಿಂಗ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಸೊ ನೀವು ಯಾವುದೋ ಒಂದಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಥಿಯರಿಟಿಕಲ್ ಟೆಕ್ಸ್ಟ್ ಬುಕ್ ಪೂರ್ತಿ ಅರ್ಥ ಕುಡ್ದಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಎನಿ ಕ್ವಶನ್ ಫ್ರೇಮ್ ಮಾಡಲಿ, CET ಆರ್ NEET ಆರ್ NCERT ನಲ್ಲಿ ಬರುವಂತ MCQs ಆಗಿರ್ಲಿ. ಸೊ ಪ್ರತಿ ಒಂದನ್ನು ನೀವು ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಬಟ್ ಓದ್ಬೇಕಾದ್ರೆ ಚಾಪ್ಟರ್ಸ್ ಗಳನ್ನ ಟೆಕ್ಸ್ಟ್ ಬುಕ್ ಫಸ್ಟ್ ಓಪನ್ ಮಾಡಿ. ಯಾಕಂದ್ರೆ ನಿಮ್ಗೆ ನಿಮ್ಮ ಕಾಲೇಜಸ್ ಗಳಲ್ಲಿ ಸೊ ಅವ್ರದೇ ಆದಂತ ಒಂದು ನೋಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಅಥವಾ ನೀವ್ ಯಾವ್ದೋ ಬೇರೆ ಸೊ ನನಗೆ ಆಲ್ಮೋಸ್ಟ್ ನಾವು ನೋಡಿರೋಂತ ಮಕ್ಕಳಲ್ಲಿ ತುಂಬಾ ಪ್ರಿಫರ್ ಮಾಡೋದು ಜೀವಿತ್ ಪಬ್ಲಿಕೇಶನ್ಸ್ ಅಂತ ಹೋಗ್ತಾರೆ. ಸೊ ಓದಿ, ಬಟ್ ಫಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ NCERT ಟೆಕ್ಸ್ಟ್ ಬುಕ್. ನೀವು NCERT ಟೆಕ್ಸ್ಟ್ ಬುಕ್ ನ ಎಷ್ಟು ನೀಟಾಗಿ ಓದ್ತೀರಾ, ಜೊತೆಗೆ ಯು ಜಸ್ಟ್ ಹೋಲ್ಡ್ ದ ಪೆನ್ಸಿಲ್ ಇನ್ ಯುವರ್ ಹ್ಯಾಂಡ್ ಅಂಡ್ ವೈಲ್ ಸ್ಟಡಿಂಗ್ ದ ಕಂಪ್ಲೀಟ್ ಪ್ಯಾರಾಗ್ರಾಫ್, ಆ ಪ್ಯಾರಾಗ್ರಾಫ್ ನ ಓದ್ತಾ ಸೈಡ್ ಅಲ್ಲಿ ಒಂದು ಕೀವರ್ಡ್ಸ್ ತರ ಬರ್ಕೊಳ್ಳಿ. ನೀವು ಆ ಕೀವರ್ಡ್ಸ್ ಗಳನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರು ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಜಸ್ಟ್ ಸಮ್ ಟಿಪ್ಸ್. ನಾನು ಪ್ರತಿ ಕ್ಲಾಸ್ ಅಲ್ಲೂ ಸೆಷನ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಎನಿ 1 or 2 ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತಿರ್ತೀನಿ ವೈಲ್ ಪ್ರಿಪೇರಿಂಗ್ ಫಾರ್ ದ NCERT ಎಕ್ಸಾಮ್ಸ್ ಯಾವ ತರ ಅಂತ. ಸೊ ಲೆಟ್ ಸಿ ಟುಮಾರೋ. ಯಾಕಂದ್ರೆ ನಾವು ಕಂಪ್ಲೀಟ್ ಸ್ಟೂಡೆಂಟ್ಸ್ ಗಳು ಒಂದು ಸೆಷನ್ ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಕೂತಿರ್ತಾರೆ ಅಂದ್ರೆ ನಾವು ತುಂಬಾ ಗ್ರಾಸ್ಪಿಂಗ್ ಪವರ್ ಇರೋ ಮಕ್ಕಳುಗಳು ನೋಡಿರ್ತೀವಿ ಅಂಡ್ ತುಂಬಾ ಆವರೇಜ್ ಮಕ್ಕಳನ್ನು ನೋಡಿರ್ತೀವಿ ಅಂಡ್ ತುಂಬಾ ಲೋ
ಲೋಯೆಸ್ಟ್ ಮಕ್ಳುಗಳನ್ನೂ ಕೂಡ ನೋಡಿರ್ತೀವಿ. ಬಟ್ ಎಲ್ಲಾರ್ಗೂ ಒಂದೇ ತರ ನಾವು ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಿ ಓದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾನು ಹೇಳಿದಂತ ಕೆಲವೊಂದು ಟಿಪ್ಸ್ಗಳು ಎಲ್ಲಾರ್ಗೂ ಅನ್ವಯ ಆಗುತ್ತೆ. ಅದರಲ್ಲೂ ಯಾರು ಗ್ರಾಸ್ಪಿಂಗ್ ಪವರ್, ಯಾರು ತುಂಬಾ ನಾನು 70 ಔಟ್ ಆಫ್ 70 ಸ್ಕೋರ್ ಮಾಡಲೇಬೇಕು ಬಯಾಲಜಿನಲ್ಲಿ, ಬಿಕಾಸ್ ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಸ್ಕೋರ್ 70 ಔಟ್ ಆಫ್ 70 ಬಿಕಾಸ್ ಯು ಆಲ್ರೆಡಿ ಗಾಟ್ ದ ಮಾರ್ಕ್ಸ್ ಇನ್ ಪ್ರಾಕ್ಟಿಕಲ್ 30 ಔಟ್ ಆಫ್ 30 ಕಣ್ಣು ಮುಚ್ಕೊಂಡು ನಿಮಗೆ ಸಿಕ್ಕಿರತ್ತೆ. ಯಾಕಂದ್ರೆ ಏನಂತ ಟಫೆಸ್ಟ್ ಪ್ರಾಕ್ಟಿಕಲ್ಸ್ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಬಯಾಲಜಿನಲ್ಲಿ ಇಲ್ಲದೆ ಇರೋದ್ರಿಂದ ವಿತಿನ್ ಹಾಫ್ ಅನ್ ಅವರ್ ಸೆಷನ್ ಅಲ್ಲಿ ನೀವು ಪ್ರಾಕ್ಟಿಕಲ್ಸ್ ಅನ್ನ ಮುಗಿಸಿರ್ತೀರಾ, ಒಳ್ಳೆ ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡಿರ್ತೀರಾ. ಬಟ್ ವೆನ್ ಕಮ್ ಟು ದಿ NCERT ಬಂದಾಗ ಸೊ ತುಂಬಾ ನೀಟಾಗಿ ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ some simple tips I'm going to give for your next ಬರುವಂತ NCERT exams ಗೆ ನಾನು ಕೊಡ್ತಿರೋ ಅಂತ ಒಂದಷ್ಟು ಟಿಪ್ಸ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಕಮ್ ಬ್ಯಾಕ್. ಸೊ ದ ಸೆಷನ್ ನಿನ್ನೆ ಒಂದಷ್ಟು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಜಸ್ಟ್ ಒಂದೇ ಒಂದು ಟಾಪಿಕ್ ನಾವು ಮಾತಾಡ್ತಾ ಆಲ್ಮೋಸ್ಟ್ ಇಟ್ takes 40 minutes ತಗೊಂತು. ದಟ್ ಈಸ್ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಅಂಡ್ ಮೈಕ್ರೋಬ್ಸ್. ನಮ್ಮ ಮನೆಗಳಲ್ಲಿ ನಾವು ನೋಡುವಂತ ಒಂದಷ್ಟು ನಮ್ಮ ಕಣ್ಮುಂದೆ ಕಾಣುವಂತ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ತಾ ಹೋದ್ವಿ. ಅಂಡ್ ಹೌ ದ ಕನ್ವರ್ಷನ್ಸ್ ಹೇಗಾಗತ್ತೆ. ನಾವೆಲ್ಲೋ ಸುಮ್ಮನೆ ದೋಸೆ ಇಟ್ಟು ಅನ್ಕೊಂತೀವಿ, ಆ ದೋಸೆ ಹಿಟ್ಟಲ್ಲಿ ಒಂದಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್ ಅಂತೀವಿ, ಹಿಂಗ್ ಕನ್ವರ್ಟ್ ಆಯ್ತು ಗೊತ್ತಿಲ್ಲ, ಬಟ್ ವಿ ಆರ್ ಗೋಯಿಂಗ್ ಟು ಈಟ್ ದ ಕರ್ಡ್. ಬಟ್ ವೆಲ್ ಸೈಂಟಿಫಿಕಲಿ ನಾವು ಅದನ್ನ ಸರ್ಚ್ ಮಾಡ್ತಾ ಹೋದಾಗ ನಮಗ್ ಗೊತ್ತಾಗೋದೇನು ಅಂತಂದ್ರೆ, ಓ ದಿಸ್ ಇಸ್ ದ ವೇ ದ ಮಿಲ್ಕ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ಕರ್ಡ್ ಅಂತ ಹೇಳಿ. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಸಿ ಎಂಟರ್ ಇಂಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ ಈಸ್ ಮೈಕ್ರೋಬ್ಸ್ ಇನ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಎಸ್, ಇಂಡಸ್ಟ್ರಿ ಅಂದ ತಕ್ಷಣ ನಮ್ಮ ಮೈಂಡ್ ಸೆಟ್ಟಿಗೆ ಬರೋದು ನಮ್ಮ ಮನೆಗಳಲ್ಲಿ ಪ್ರಿಪೇರ್ ಮಾಡೋ ತರ 4 ಜನಕ್ಕೋ 5 ಜನಕ್ಕೋ ಪ್ರಿಪೇರ್ ಮಾಡುವಂತ ಒಂದು ಪ್ರಾಸೆಸ್ ಅಲ್ವೇ ಇಲ್ಲ. ಸೊ ಇಂಡಸ್ಟ್ರಿ ಅಂತ ಬಂದ್ರೆ, ಸೊ ದಟ್ ಇಂಡಸ್ಟ್ರಿನಲ್ಲಿ ಏನೋ ಒಂದು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದನ್ನ ಅವರ ಸೆಲ್ಫ್ ಪ್ರಿಪರೇಷನ್ಸ್ ಅಷ್ಟೇ ಅಲ್ದೇನೆ ಸೊ ಅವರು ಮಾರ್ಕೆಟ್ಗೆ ಆ ಒಂದು ಪ್ರಾಡಕ್ಟ್ಗಳನ್ನ ಹೀಲ್ಡ್ ಮಾಡ್ತಾ ಹೋಗ್ತಾರೆ. ಆ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗಳಿಗೆ ಒಂದು ರಿಲೀಸ್ ಮಾಡ್ತಾ ಹೋಗ್ತಿದ್ದಾರೆ ಅಂದ್ರೆ ಅದನ್ನ ತುಂಬಾ ಸಣ್ಣ ಮಟ್ಟದಲ್ಲಿ ಅದನ್ನ ಪ್ರೊಡಕ್ಷನ್ಸ್ ಮಾಡಿದ್ರೆ ಗ್ಯಾರಂಟಿ ಆಗೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಆ ಪ್ರೊಡಕ್ಷನ್ಸ್ಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ನಮ್ಮ NCERT ನಲ್ಲಿ ಒಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಸೊ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಬಿಫೋರ್ ದಟ್ ಆ ಎಕ್ಸಾಂಪಲ್ಸ್ ಗಳನ್ನ ಎಲ್ಲ ಹೇಳೋದ್ಕಿಂತ ಮುಂಚೆ, ಸೊ ಮನೆಗಳಲ್ಲಿ ಇವಾಗ 4 ಜನ ಇದ್ದಾರೆ ಅಂತ ಅಂದ್ರೆ ಒಂದು ಕುಕ್ಕರ್ ಇಸ್ ಎನಫ್. ಸೊ ಆ ಕುಕ್ಕರ್ ಅಲ್ಲಿ ಏನೋ ಒಂದಷ್ಟು ರೈಸ್ ಅಂತಾನೋ ಇನ್ನೊಂದೇನೋ ಒಂದಷ್ಟು ಪ್ರಿಪೇರ್ ಮಾಡಿ ಸುಮ್ಮನೆ ಹಾಕ್ತಾರೆ. ಆದ್ರೆ ಇಫ್ ದೇ ಆರ್ ಪ್ರಿಪೇರಿಂಗ್ ಇನ್ ಇಂಡಸ್ಟ್ರಿ ಅಂತ ಬಂದ್ರೆ ಇಂಡಸ್ಟ್ರಿನಲ್ಲೂ ಸೊ ಆ ತರದ್ ಏನಾದ್ರೂ ಇರಲೇಬೇಕಲ್ಲ. ದಟ್ ಈಸ್ ವಾಟ್. ಸೊ ವೆರಿ ಸಿಂಪಲ್. ನಿಮ್ಮ ಎಕ್ಸಾಮ್ ಅಲ್ಲೂ ಕೂಡ ಇಟ್ಸ್ ಅ 1 ಮಾರ್ಕ್ಸ್ ಕ್ವಶನ್. ಸೊ ವಾಟ್ ಇಸ್ ದಟ್ ಪರ್ಟಿಕ್ಯುಲರ್ ವರ್ಡ್? ಯಾಕಂದ್ರೆ ನಾವು ಈ ಹಿಂದೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಓದ್ಬೇಕಾದ್ರೂ ಕೂಡ ಈ ವರ್ಡ್ ಅನ್ನ ನಾವು ಸ್ಪೆಸಿಫಿಕ್ ಆಗಿ ಓದಿದ್ವಿ. ದಟ್ ಈಸ್ ವಾಟ್ ಫರ್ಮೆಂಟೇಷನ್ ಅಂತ ಹೇಳಿ ಅಥವಾ ಫರ್ಮೆಂಟಸ್ ಅಂತ ಹೇಳಿ. ಸೊ ಹಿಯರ್ ಆಲ್ಸೋ ಬಿಫೋರ್ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಎಕ್ಸಾಂಪಲ್ಸ್ ಗಳನ್ನೆಲ್ಲ ಹೇಳೋದ್ಕಿಂತ ಮುಂಚೆ ಫಸ್ಟ್ ದೇ ಆರ್ ಗೋಯಿಂಗ್ ಟು ಗಿವ್ ವಾಟ್ ಆರ್ ದ ಮೀನಿಂಗ್ ಆಫ್ ಫರ್ಮೆಂಟೇಷನ್ ಅಂತ ಅಂದ್ರೆ. ಸೊ ಫರ್ಮೆಂಟಸ್ ಅಂದ್ರೆ ಹೇಗಿರುತ್ತೆ? ಸೊ ದಿಸ್ ಇಸ್ ವಾಟ್ ದ ಪಿಕ್ಚರ್ ದೇ ಆರ್ ಗೋಯಿಂಗ್ ಟು ಶೋ ಇಟ್. ದಿಸ್ ಇಸ್ ವಾಟ್ ದ ಫರ್ಮೆಂಟೇಷನ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ದ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರಿಗಳೆಲ್ಲ ಇದೊಂಥರ ದೊಡ್ಡ ವೆಸಲ್ ಅಂತ ಹೇಳ್ಬೋದು, ಒಂದು ದೊಡ್ಡ ಕುಕ್ಕರ್ ತರ ಅಂತಾನೆ ಹೇಳ್ಬೋದು. ಸೊ ಈ ತರ ಇದ್ರೆ ಮಾತ್ರ ಲಾರ್ಜ್ ಸ್ಕೇಲ್ ಅಲ್ಲಿ ಆ ಪ್ರೊಡಕ್ಷನ್ಸ್ ಗಳನ್ನ ಮಾಡಕ್ ಸಾಧ್ಯ. ಸೊ ಅದಕ್ಕಿಂತ ಮುಂಚೆ ಸೊ ಯಾವ್ಯಾವೆಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಹಿಂಗಿದೆ ಅಂದ್ರೆ ಸೊ ಆಲ್ ದೀಸ್ ಎಕ್ಸಾಂಪಲ್ಸ್ ಆರ್ ಯುಟಿಲೈಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. For example, the first example they are going to given as a beverages anta kodidare, and the second example it is about antibiotics anta heltare, and the third one example is bioactive enzymes anta heli karitare. Mooru examples galna so they are going to particularly consider under the concept of microbes in industrial products anta ಹೇಳಿರೋದು. ಹಾಗಾದ್ರೆ so what is the meaning of fermentation ಅಂತ ಅಂದ್ರೆ so ಇದನ್ನ ಸೆಪರೇಟ್ ಆಗಿ ನಿಮಗೆ ಏನು ಕ್ವೆಶ್ಚನ್ ಆನ್ಸರ್ಸ್ ಅಲ್ಲಿ ಕೇಳುವಂತ ಒಂದು ಸ್ಟೇಟ್ಮೆಂಟ್ ಏನಲ್ಲ. ಸಪೋಸ್ ಇಫ್ they are going to ask in MCQs or fill in the blanks particularly ಕೇಳುವಂತ ಒಂದು ಡೆಫಿನೇಷನ್ ಇದು. ಸೊ ಇದನ್ನ particularly they are going to use only in the industrial scale. In any other fields, in any ಬೇರೆ ಬೇರೆ ಜಾಗದಲ್ಲಿ ಎಲ್ಲೂ ನಾವು ಇದನ್ನ ನೋಡಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇಟ್ ಆಲ್ಸೋ ರಿಕ್ವೈರ್ಸ್ ಮೈಕ್ರೋಬ್ಸ್ ಬೇಕೇ ಬೇಕು. ವಿತೌಟ್ ಮೈಕ್ರೋಬಿಯಲ್ ಆಕ್ಷನ್ ಇಲ್ದನೆ ಏನೂ ಸಾಧ್ಯ ಇಲ್ಲ. ಬಿಕಾಸ್ ಅದಕ್ಕೆ ನಾವೇ ಉದಾಹರಣೆ, ನಾವು ತಿನ್ನುವಂತ ಫುಡ್ ಇಟ್ ಇಸ್ ಅ ಕಾಂಪ್ಲೆಕ್ಸ್. ಬಟ್ ನಾವು ತಿಂತಿರೋ ಫುಡ್ ಕಾಂಪ್ಲೆಕ್ಸ್ ಇರೋದು ಇಟ್ ಇಸ್ ಗೋಯಿಂಗ್ ಟು ಮೇಕ್ ದಮ್ ಇಂಟು ವಾಟ್ ಸಿಂಪಲ್ ಆಗ್ಲೇಬೇಕು. ಆ ಸಿಂಪಲ್ ಆಗ್ಬೇಕು ಅಂದ್ರೆ ಹಾಗೆ ಆಗಕ್ ಸಾಧ್ಯನಾ?
ನೆವರ್, ಬಿಕಾಸ್ ಯು ಆಲ್ರೆಡಿ ನೋ ದಟ್. ಸೊ ಒಳಗಡೆ ಒಂದಷ್ಟು ಬಾಡಿನಲ್ಲಿ ಎನ್ಸೈಮ್ಸ್ ಇರುತ್ತೆ, ಅಮೈಲೇಸ್ ಅಂತ ಇರುತ್ತೆ, ಲೈಪೇಸ್ ಅಂತ ಇರುತ್ತೆ, ಪ್ರೋಟಿಯೇಸ್ ಅಂತ ಇರುತ್ತೆ. ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ. ಸೊ ಇವನ್ನೆಲ್ಲಾನು ಕೂಡ ಅದು ಚೆನ್ನಾಗಿ ಫ್ರಾಗ್ಮೆಂಟೇಶನ್ ಅಂದ್ರೆ ದೇ ಆರ್ ಗೋಯಿಂಗ್ ಟು ಮೇಕ್ ದಮ್ ಇಂಟು ಕಟ್ ಇಂಟು ಅ ಸ್ಮಾಲ್ ಪೀಸಸ್ ಆಗಿ ಒಳಗಡೆ ಹೋಗಿ ಆ ಎನ್ಸೈಮ್ಸ್ ಗಳು ಎನಾಕ್ಟ್ ಮಾಡಿದ್ರೆ ಮಾತ್ರ ಇಟ್ ಇಸ್ ಗೋಯಿಂಗ್ ಟು ಮೇಕ್ ದಮ್ ಇಂಟು ಸಿಂಪಲ್ ಆಗಕ್ಕೆ ಸಾಧ್ಯ ಅಂಡ್ ಡೈಜೆಷನ್ ಆಗಕ್ಕೆ ಸಾಧ್ಯ. ಸೊ ಲೈಕ್ ದಟ್, ಸೊ ವೆನ್ ಕಮ್ ಟು ಹಿಯರ್, ಸೊ ಇಲ್ಲೂ ಕೂಡ ಒಳಗಡೆ ಮೈಕ್ರೋಬ್ಸ್ ಎನಾಕ್ಟ್ ಆದ್ರೆ ಮಾತ್ರ ಇವರು ಏನು ಅದ್ರ ಒಳಗಡೆ ಒಂದಷ್ಟು ಪ್ರಾಡಕ್ಟ್ ಗಳನ್ನ ಹಾಕಿರ್ತಾರೆ, ಆ ಪ್ರಾಡಕ್ಟ್ ಎಲ್ಲಾನು ನೀಟಾಗಿ ಪ್ರಾಸೆಸ್ ಆಗಕ್ ಸಾಧ್ಯ. ಬಟ್ ಅದಕ್ಕೆ ಬೇಕಾಗಿರೋದು ಎರಡೇ ವರ್ಡ್, ಅಲ್ಲೇ ಡೆಫಿನೇಷನ್ ಅಲ್ಲಿ ಏನೂ ಇಲ್ಲ. Definition is very simple. You have to remember one it is microbes and another one is the large vessels. The microbes plus large vessels together, they are going to call them it as an fermenters ಅಥವಾ fermentation ಅಂತ ಹೇಳಿ ಕರಿತೀವಿ. So this is what the one example they are going to showing the picture. ಇದೆಲ್ಲಾನು ಕೂಡ we are going to call them it as an large vessels ಅಂತ ಹೇಳ್ತೀವಿ. So in each these vessels they are going to make a different types of the process galna ಮಾಡ್ತಾ ಹೋಗ್ತಾರೆ. So that is what we call them it as an, because before going to explain all the examples galna ಹೇಳೋದಕ್ಕಿಂತ ಮುಂಚೆ they are going to give this is one of the most important statement. It is called them it as an what is fermenters ಅಂತ ಅಂದ್ರೆ. So remember, it is only used for production and industry, plus they are going to use the microbes, plus growing microbes, plus it needs vessel. The three things it is called them as an fermenters. Yes, so let us come to the first example. Beverages. ಏನು beverages ಅಂದ್ರೆ? ಸೊ ಹಾಗಾದ್ರೆ ಯಾವ್ಯಾವನ್ನೆಲ್ಲ beverages ಅಂತ ಹೇಳ್ಬೋದು? Coffee also one type of the beverage. Whatever we are going to take on morning as well as evening, ನಮಗೆ ಕಾಫಿ ಟೀ ಅಂತ ಎಲ್ಲ ಏನು ಹೇಳ್ತೀವಿ ಎಲ್ಲ ಬೆವರೇಜಸ್ ಅಂತಾನೆ ಕರಿತೀವಿ. ಬಟ್ ಇಲ್ಲಿ ನಮಗೆ ವಿ ಡೋಂಟ್ ವಾಂಟ್ ದಟ್ ಎಕ್ಸಾಂಪಲ್. ಪರ್ಟಿಕ್ಯುಲರ್ಲಿ ಅವರಲ್ಲಿ ಹೇಳಿದ್ದಾರೆ, ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಆಲ್ಕೋಹಾಲಿಕ್ ಬೆವರೇಜಸ್ ಅಂತ. ಓಕೆ, ಅಂಡ್ ಇವಾಗ ನಾವ್ ಏನ್ ಓದ್ತಾ ಇದೀವಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ, ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಯಾವ್ದ್ರಲ್ಲಿ ಬೇಕಾದ್ರೂ ಈ ಕ್ವಶನ್ಸ್ ಗಳು ನಿಮ್ಗೆ ಬರ್ತಾ ಹೋಗ್ಬೋದು. ಓಕೆ, ಸೊ ಅಕಸ್ಮಾತ್ 3 ಅಂಡ್ ಪರ್ಟಿಕ್ಯುಲರ್ಲಿ ಈ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಸಲ ರಿಪೀಟ್ ಆಗಿರೋದು ಏನು ಅಂದ್ರೆ ವಿತ್ ಡಿಸ್ಟಿಲೇಷನ್, ವಿತೌಟ್ ಡಿಸ್ಟಿಲೇಷನ್ ಯಾವ್ದು ಪರ್ಟಿಕ್ಯುಲರ್ ಕ್ವಶನ್ ಅದು ಯಾವಾಗ್ಲೂ ರಿಪೀಟ್ ಆಗಿರುವಂತ ಕ್ವಶನ್, 2 ಮಾರ್ಕ್ಸ್ ಕೇಳುವಂತ ಕ್ವಶನ್ ಅದು. ಸೊ ಅದರ್ ದಾನ್ ದಟ್ ತುಂಬಾ ಮೇಜರ್ ಕ್ವಶನ್ಸ್ ಗಳು ನಾವು ಈ ಒಂದು ಬೆವರೇಜಸ್ ಅಲ್ಲಿ ಅಷ್ಟು ಇಲ್ಲಿವರೆಗೂ ಬಂದಿಲ್ಲ. ಸೊ ಮೆಜಾರಿಟಿ ಕೇಳಿರೋದು ಏನು ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಅನ್ನ 2 ಮಾರ್ಕ್ಸ್ ತುಂಬಾ ಸರಿ, ಈವನ್ ಮೊನ್ನೆ ಕೂಡ ಆದಂತ ಪ್ರಿಪರೇಟರಿ ಅಲ್ಲೂ ಕೂಡ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ಕೂಡ ಸೊ ಈ ಒಂದು ಕ್ವಶನ್ ನಿಮ್ಗೆ ನಿಮ್ಮ ಏನು ಪ್ರಿನ್ಸಿಪಲ್ ಅಸೋಸಿಯೇಷನ್ ಏನ್ ಫ್ರೇಮ್ ಮಾಡ್ತಾರೆ ಕ್ವಶನ್ ಪೇಪರ್ ಅಲ್ಲಿ, ಈ ಕ್ವಶನ್ ಅನ್ನ ನೀವು ಬರ್ದಿದ್ರಿ ಆನ್ಸರ್ ಎಲ್ಲಾನು ಕೂಡ. ಸೊ ಹಾಗಾದ್ರೆ ಸೊ ಈಗ ಬೆವರೇಜಸ್ ಅಂತ ಬಂದ ತಕ್ಷಣ ಈ ಒಂದು ಪ್ರಿಪರೇಷನ್ಸ್ ಆಗ್ಬೇಕಾದ್ರೆ ನಾವ್ ಈಗ ತಾನೇ ಜಸ್ಟ್ ಹೇಳಿದ್ವಿ ಮಕ್ಳ. ಸೊ ಈ ಒಂದು ಪ್ರಿಪರೇಷನ್ಸ್ ಆಗ್ಬೇಕಾದ್ರೆ ಮೈಕ್ರೋಬ್ಸ್ ಅನಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ಯಾವ್ದು ಮೈಕ್ರೋಬ್ಸ್ ಯೂಸ್ ಮಾಡ್ತಾರೆ? ಬಿಕಾಸ್ ನಾವು ನಿನ್ನೆಯಿಂದ ಓದ್ಕೊಂಡ್ ಬರ್ತಿರೋ ಪ್ರತಿ ಒಂದು ಕಾನ್ಸೆಪ್ಟ್ ಅಲ್ಲೂ ಮೈಕ್ರೋಬ್ಸ್ ಅನ್ನ ಹೇಳ್ತಾನೆ ಬರ್ತಾ ಇದೀವಿ. ಒಂದ್ ಕಡೆ ಲ್ಯಾಕ್ಟೋಬೆಸಿಲಸ್ ಅಂದ್ವಿ, ಸ್ಯಾಕ್ರೋಮೈಸಿಸ್ ಆರ್ಬಿಸಿ ಅಂದ್ವಿ, ಅದಾದ್ಮೇಲೆ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶಾರ್ಮನೈ ಅಂತ ಹೇಳಿದ್ವಿ. ಸೊ ಅದೇ ತರ ಇಲ್ಲೂ ಕೂಡ ಒಂದು ಮೈಕ್ರೋಬ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಸೊ ಅವ್ನು ಆಕ್ಟ್ ಮಾಡಿದ್ರೆ ಎಲ್ಲೂ ಡೆಫಿನೆಟ್ಲಿ ಆ ರಿಯಾಕ್ಷನ್ಸ್ ಗಳಾಗಕ್ಕೆ ಸಾಧ್ಯ. ಸೊ ಆ ಮೈಕ್ರೋ ಆರ್ಗಾನಿಸಮ್ ಯಾವುದು ಅಂತ ಅಂದ್ರೆ ಬೇರೆ ಯಾವುದು ಅಲ್ಲ, ಇಟ್ ಇಸ್ ನನ್ ಅದರ್ ದ್ಯಾನ್ ಸ್ಯಾಕ್ರೋಮೈಸಿಸ್ ಸ್ಯಾರ್ವೇಸಿಯೇ. ಸೊ ಬೇರೆ ಯಾವ ಮೈಕ್ರೋ ಆರ್ಗಾನಿಸಮ್ ನೇಮ್ ಅಲ್ಲಿ ಹೊಸದಾಗಿ ಏನ್ ಕೊಟ್ಟಿಲ್ಲ. ಇದೇ ಒಂದು ಮೈಕ್ರೋ ಆರ್ಗಾನಿಸಮ್ ನ ನೀವು ಹಿಂದೆ ಕೂಡ ನಿನ್ನೆ ಕೂಡ ಸೆಷನ್ ಅಲ್ಲಿ ಕೂಡ ಓದಿದ್ವಿ. ಆದ್ರೆ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಲಿ. ಸೊ ಎಸ್ಟರ್ಡೇ ನಾವು ಹೇಳ್ಬೇಕಾದ್ರೆ ಅದನ್ನ ಬೇಕರ್ಸ್ ಈಸ್ಟ್ ಅಂತ ಹೇಳಿದ್ವಿ. ಬಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಬೇಕಾದ್ರೆ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಬ್ರೀವರ್ಸ್ ಈಸ್ಟ್ ಅಂತ ಕರೀತಾರೆ. ಡಿಫರೆನ್ಸ್ ಗೊತ್ತಿರಲಿ. ಸೊ ಬೋತ್ ಆಫ್ ದಮ್ starts from B only, but that one they call bakers, here they call them as in brewers. But hero is same. Hero and different ಏನಲ್ಲ, ಹೀರೋ ಒಬ್ನೇ. ಯಾರು ಹೀರೋ? ದಟ್ ಇಸ್ ವಾಟ್ ಸ್ಯಾಕ್ರೋಮೈಸಿಸ್ ಸ್ಯಾರ್ವೇಸಿಯೇ. ಹೀರೋ ಏನು ಚೇಂಜ್ ಇಲ್ಲ, ಬಟ್ ಅಲ್ಲಿ ಟೈಟಲ್ ಒಂಚೂರು ಚೇಂಜ್ ಆಗಿದೆ. ಅಲ್ಲೂ ಇಷ್ಟೇ, ಎಲ್ಲೂ ಇಷ್ಟೇ, ಬಟ್ ಅಲ್ಲಿ ಬೇಕರ್ಸ್ ಇಷ್ಟ ಆಗಿದೆ.
ಇಟ್ಸ್ ಅ ಪಾರ್ಟ್ 1 ಪಾರ್ಟ್ 2 ಅಂತಾನು ತಗೋಬಹುದು. ಯಾಕಂದ್ರೆ ಇವಾಗಿನ ಒಂದಷ್ಟು ಪಿಕ್ಚರ್ಸ್ ಗಳು ಏನ್ ಬರ್ತಾ ಇದೆ, ಸೊ ಒಂದು ಪಾರ್ಟ್ಗೆ ಸುಮ್ಮನೆ ಆಗಲ್ಲ, ಪಾರ್ಟ್ 2 ಪಾರ್ಟ್ 3 ಅಂತ ತೆಗಿತಾನೆ ಹೋಗ್ತಾ ಇರ್ತಾರೆ. ಸೊ ಅದೇ ತರ ಇಲ್ಲೂ ಕೂಡ ಒಂದ್ ರೀತಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬೋದು. ಇಟ್ ಇಸ್ ಬೇಕರ್ಸ್ ಈಸ್ಟ್ ಅಂಡ್ ಹಿಯರ್ ಇಸ್ ಬ್ರೀವರ್ಸ್ ಈಸ್ಟ್ ಅಂತ ಹೇಳ್ತೀವಿ. ಅದಲ್ದೆ ಸೊ ಹಾಗಾದ್ರೆ ಸರ್ ಮೈಕ್ರೋಬ್ಸ್ ಒಂದಿದ್ರೆ ಆರಾಮಾಗಿ ಇವೆಲ್ಲ ಪ್ರಿಪೇರ್ ಮಾಡ್ಬೋದು. ಏನ್ ಹೇಳಿದ್ರು ಬೆವರೇಜಸ್, ಆಲ್ಕೋಹಾಲಿಕ್ ಬೆವರೇಜಸ್ ಅಂದ್ರೆ ಡೆಫಿನೆಟ್ಲಿ ಈ ವರ್ಡ್ಸ್ ಗಳೆಲ್ಲ ಕೇಳಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡ್ತೀರಾ ಮಕ್ಕಳುಗಳು. ಸೊ ಯಾಕೆಂದ್ರೆ ಆಲ್ಕೋಹಾಲಿಕ್ ಬೆವರೇಜಸ್ ಅಂದ್ರೆ ಬಿಕಾಸ್ ವಿ ಆಲ್ರೆಡಿ ನೋ ದಟ್ ಈಗಿನ ಒಂದು ಜನರೇಷನ್ ಅಲ್ಲಿ ಇನ್ನ 16 ಇಯರ್ಸ್ 18 ಇಯರ್ಸ್ ಆಗಿರೋಲ್ಲ, ಆಲ್ರೆಡಿ ತುಂಬಾ ಜನ ಮಕ್ಕಳುಗಳು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಆಲ್ಕೋಹಾಲಿಕ್ ಗೆ. ಸೊ ಆ ತರದ್ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಕೊಡ್ತಾರೆ. ಸೊ ದಟ್ ಈಸ್ ವಾಟ್ brandy, whiskey, rum, wine as well as the beer. Okay, so these are the 5 particular words that are going to be represented in your book as a beverages. So beverages ಆಗಿ ಇಲ್ಲಿ ಹೇಳಿರುವಂತ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ so other than that microbial action ಅನ್ನ ಬಿಟ್ಟು ಸೊ ಬೇರೆ ಇನ್ನೇನೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅಂದ್ರೆ, ಸೊ ಒಂದು ಇಟ್ ಇಸ್ ಕಾಲ್ಡ್ ದ ಮೆಟಾಜಾನ್ ಮಾಲ್ಟೆಡ್ ಸೆರಲ್ಸ್. ಸಿ ದಿಸ್ ಅಂಡ್ ಆಲ್ ಪಿಕ್ಚರ್ಸ್ ಇಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಯಾವುದು ವಿತ್ ಡಿಸ್ಟಿಲೇಷನ್, ಯಾವುದು ವಿತೌಟ್ ಡಿಸ್ಟಿಲೇಷನ್ ಅಂತ ಹೇಳಿ. ಸೊ ದೀಸ್ ಆರ್ ದ ಲಿಸ್ಟ್ ದೇ ಆರ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟೆಡ್. ಬಟ್ ನಮ್ಮ ಬುಕ್ ಅಲ್ಲಿ ರೆಪ್ರೆಸೆಂಟ್ ಆಗಿರೋದು 3 ನೇಮು, ಒಂದು ವಿಸ್ಕಿ, ಬ್ರಾಂಡಿ ಆಸ್ ವೆಲ್ ಆಸ್ ದ ರಮ್. ಬಟ್ ಅದರ್ ದ್ಯಾನ್ ಬೇರೆ ಬೇರೆ ಹೆಸರುಗಳು ವಿ ಆರ್ ಗೋಯಿಂಗ್ ಟು ಗೆಟ್ ಓವರ್ ದರ್. ಬಟ್ ಇಲ್ಲಿ ಫರ್ಮೆಂಟೆಡ್ ಅಂತ ಬಂದ್ರೆ ದೇ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಓನ್ಲಿ 2, ವೈನ್ ಆಸ್ ವೆಲ್ ಆಸ್ ದ ಬಿಯರ್. ಸೊ ದೀಸ್ ಆರ್ ದ ಪಿಕ್ಚರ್ಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ಸೊ ಯಾಕಂದ್ರೆ ಪಿಕ್ಚರ್ಸ್ ಎಲ್ಲ ಆಡ್ ಮಾಡಿರೋದು ನಾನು ಯಾಕೆ ಅಂತ ಅಂದ್ರೆ, ಸೊ ಕಾನ್ಸೆಪ್ಟ್ ಅನ್ನ ನಾವು ಏನು ಪ್ಯಾರಾಗ್ರಾಫ್ ನ ನಾವು ಓದ್ತಾ ಹೋಗ್ತೀವಿ, ಅಟ್ಲೀಸ್ಟ್ ಆ ಪಿಕ್ಚರ್ಸ್ ಗಳನ್ನ ನೋಡಿದಾಗ ನಿಮ್ಗೊಂದು ರಿಮೆಂಬರ್ ಆಗುತ್ತೆ, ಎಸ್ ಫಾರ್ ದಿಸ್ ದೇ ಆರ್ ಗೋಯಿಂಗ್ ಟು ಬಿ ಅಟ್ಯಾಚ್ ದ ಪಿಕ್ಚರ್ ಇದಲ್ವಾ ಅಂತ ಹೇಳಿ. So after this, see these types of the things that are also used at the time of the preparation. Beverages galna prepare ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಇವನ್ನೆಲ್ಲ malted cereals ಅಂತ ಹೇಳ್ತೀವಿ. ಅಂದ್ರೆ ಈ ಕಾಳುಗಳು ಏನಿರುತ್ತೆ ಆ ಕಾಳುಗಳನ್ನೆಲ್ಲ ಸೋಕ್ ಮಾಡ್ತಾರೆ. ಅದಾದ್ಮೇಲೆ ಮಾರನೇ ದಿನ ಅದನ್ನೆಲ್ಲ ಆ ಸೋಕ್ ಆಗಿ ಏನಾಗಿರುತ್ತೆ ಎಲ್ಲ ಸ್ವಲ್ಪ ನೆಂದಿರುತ್ತೆ. ಆ ನೆಂದಿರೋದನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ತಾರೆ. ಸೊ ಫಿಲ್ಟರ್ ಮಾಡಿ ಅದನ್ನ ಗ್ರೈಂಡಿಂಗ್ ಮಾಡ್ತಾರೆ. ಸೊ ಹೀಗೆ ಡಿಫ್ರೆಂಟ್ ಪ್ರೊಸೀಜರ್ಸ್ ಗಳನ್ನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಬಟ್ ವಿ ಡೋಂಟ್ ವಾಂಟ್ ದಟ್ ಕಂಪ್ಲೀಟ್ ಪ್ರೊಸೀಜರ್. ನಮ್ಗೆ ಯಾಕಂದ್ರೆ ನಮ್ಮ ಬುಕ್ ಅಲ್ಲಿ ಯಾವ ತರ ಪ್ರಿಪೇರ್ ಮಾಡ್ತಾರೆ, ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಏನು ಮೆನ್ಷನ್ ಮಾಡಿಲ್ಲ. ದೇ ಜಸ್ಟ್ ರೆಪ್ರೆಸೆಂಟೆಡ್ ದೋಸ್ 2 types of the words. So they're also adding other than that Saccharomyces cerevisiae aldene. So the other materials such as one is called malted cereals anta and other one it is called the metazan fruit juice anta heli. Okay, so ee eradunu kuda they are also using for the preparation of all this. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ನಿಮ್ಗೆ ಈ ಒಂದು ಸ್ಟೇಟ್ಮೆಂಟ್ ನಾವು ಇಷ್ಟೊತ್ತೆಲ್ಲ ಏನು ಹೇಳಿದ್ವಲ್ಲ, ಸೊ ಇದರಲ್ಲಿ ಎಲ್ಲದಕ್ಕಿಂತ ಮೇನ್ ಆಗಿ ಬೇಕಾಗಿರೋದು ಇದು ಒಂದು ಸ್ಯಾಕ್ರೋಮೈಸಿಸ್ ಸರ್ವೆ. ಅದಕ್ಕೆ ಹೇಳಿದ್ರು ಫಾರ್ ದಿಸ್ ಪರ್ಪಸ್ ದ ಸೇಮ್ ಈಸ್ಟ್. ಓಕೆ, ಬಟ್ ದ ಥಿಂಗ್ ಇಸ್ there they are going to call them as bakers, but here they are going to call them as brewers. Okay, so and also they used malted cereals and also fruit juices to produce ethanol. Okay, and depending upon this raw material for fermentation process alli different types of the alcoholic drinks galanna obtain ಮಾಡ್ಕೊಂತ ಹೋಗ್ತಾರೆ. That is one is with and as well as the without distillation. Please remember this particular word statements. Okay, ಒಂದು ವೈನು ಮತ್ತೆ ಬಿಯರ್ ಅನ್ನ ವೈನು ಯಾಕೆಂದ್ರೆ ಸೊ ಸುಮಾರು ಸಲ ನಾನು ಎಕ್ಸಾಮ್ಸ್ ಅಲ್ಲಿ ನೋಡಿದೀನಿ ವಿತ್ ಡಿಸ್ಟಿಲೇಷನ್ ವಿತೌಟ್ ಡಿಸ್ಟಿಲೇಷನ್ ಅಂದ್ರೆ ಅದ್ಲು ಬದಲು ಮಾಡ್ಬಿಟ್ಟಿರ್ತೀರಾ. ಸೊ ವೈನು ಮತ್ತೆ ಬಿಯರ್ ನ ತಗೊಂಡೋಗಿ ವಿತ್ ಡಿಸ್ಟಿಲೇಷನ್ ಹಾಕಿರ್ತೀರಾ, ಬ್ರಾಂಡಿ ವಿಸ್ಕಿ ರಮ್ ನ ತಗೊಂಡೋಗಿ ವಿತೌಟ್ ಡಿಸ್ಟಿಲೇಷನ್ ಹಾಕ್ಬಿಟ್ಟಿರ್ತೀರಾ. ಬಟ್ ರಿಮೆಂಬರ್, ಸೊ ವೈನ್ ಅಂಡ್ ಬಿಯರ್ ವಿತೌಟ್ ಡಿಸ್ಟಿಲೇಷನ್ ಇರುತ್ತೆ ಅಂಡ್ ವಿಸ್ಕಿ ಬ್ರಾಂಡಿ ಅಂಡ್ ರಮ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ವಿತ್ ಡಿಸ್ಟಿಲೇಷನ್ ಅಂತ ಹೇಳಿ ಕರೀತಾರೆ. ಆ ಪರ್ಟಿಕ್ಯುಲರ್ ದೋಸ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. Wine and beer without distillation. Please remember again and again I'm telling you that particular statement. So wine and beer that is without distillation. Whiskey, brandy and rum it is with distillation anta helteve. So adadmele, so this is what the pictures whatever they are going to be shown under the concept of the beverages. So when the beverages admele, when come to the next example is antibiotics. ಏನು antibiotics ಅಂದ್ರೆ
ವಾಟ್ ಇಸ್ ದ ಮೀನಿಂಗ್ ಆಫ್, ಬಿಕಾಸ್ ಯು ಆಲ್ರೆಡಿ ಸ್ಟಡಿಡ್ ಇನ್ ದ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲೂ ನೀವು ಓದಿದ್ದೀರಾ ಆಂಟಿಬಯೋಟಿಕ್ಸ್ ಅಂತ, ಆಂಟಿಬಾಡೀಸ್ ಅಂತ ಓದಿದ್ದೀರಾ ಅಲ್ವಾ. ಸೊ ಈ ಆಂಟಿಬಾಡೀಸ್ ಏನು ಅಂತ ಅಂದ್ರೆ ಒಳಗಡೆ ನಮ್ಮ ಬಾಡಿ ಒಳಗಡೆ ಹೋಯ್ತು ಅಂದ್ರೆ ಡೆಫಿನೆಟ್ಲಿ ಸೊ ಆರಾಮಾಗಿ ನಮ್ಮ ಒಂದು ದೇಹದಲ್ಲಿರುವಂಥ ಕಾಯಿಲೆ ನೀಟಾಗಿ ಹೋಗುತ್ತೆ. ಸೊ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರ, ಈ ಜ್ವರ ಬಂದ್ರೆ ಅಥವಾ ವಾಟ್ ಎವರ್ ಸಮ್ ಪೇನ್ಗಳು ಬಂದ್ರೆ ಸೊ ದೇ ಆರ್ ನಾರ್ಮಲ್ ಮಾತ್ರೆ ಜೊತೆ ಒಂದು ಆಂಟಿಬಯೋಟಿಕ್ಸ್ ಅಂತ ಕೊಡ್ತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ಆಂಟಿಬಯೋಟಿಕ್ಸ್ ಅಂದ್ರೆ ಬರೀ ನಾರ್ಮಲ್ ಮಾತ್ರೆ ನೀವು 3 ದಿನ ತಗೊಂಡು ವಾಸಿ ಆಗೋದು ಏನಾಗುತ್ತೆ, ಅದನ್ನ ಆಂಟಿಬಯೋಟಿಕ್ಸ್ ನ 1 ದಿನ ತಗೊಂಡ್ರೆ ನಿಮ್ಗೆ ಬೇಗ ಕ್ಯೂರ್ ಆಗ್ಬಿಡತ್ತೆ. ಅಂಡ್ ಇನ್ ಸಮ್ವೇರ್ ಎಸ್ಪೆಷಲಿ ಟ್ಯಾಬ್ಲೆಟ್ಸ್ ಗಳಿಗಿಂತ ಸೊ ದೇ ಆರ್ ಗೋಯಿಂಗ್ ಟು ಪ್ರಿಫರ್ ದ ಇಂಜೆಕ್ಷನ್ಸ್ ಅಲ್ವಾ. ನಾವು ಆ ಇಂಜೆಕ್ಷನ್ ನ ತಗೊಂಡ್ ಬಂದ್ 1 ದಿನಕ್ಕೆ ನಾವು ರೆಡಿ ಆಗ್ಬಿಡ್ತೇವೆ. ಬಟ್ ಮಾತ್ರ 3 ದಿನ 4 ದಿನ ಇಟ್ ಟೇಕ್ಸ್ ಟೈಮ್, ಸ್ಲೋಲಿ ಪ್ರಾಸೆಸ್ ಆಗ್ತಾ ಇರತ್ತೆ ನಮ್ಮ ಬಾಡಿನಲ್ಲಿ. ಬಟ್ ಇಂಜೆಕ್ಷನ್ಸ್ ಮೂಲಕ ಹೋಗುವಂತ ಆಂಟಿಬಯೋಟಿಕ್ಸ್ ಏನಿರುತ್ತೆ ಬೇಗನೆ ನಮ್ಮ ಬಾಡಿನಲ್ಲಿ ಇರುವಂತ ಕಾಯಿಲೆನ ಬೇಗ ದೂರ ಮಾಡ್ಬಿಡತ್ತೆ. ಓಕೆ, ಸೊ ಅದರಿಂದ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಇವನ್ನೆಲ್ಲ ನಾವು ಟ್ಯಾಬ್ಲೆಟ್ಸ್ ಏನು ಒಂದು ಪಿಕ್ಚರ್ ಏನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ವಿ ಕಾಲ್ ದಮ್ ಇಟ್ ಆಸ್ ಅನ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಸೊ ನಾವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಓದಿದ್ದು ಆಂಟಿಬಾಡೀಸ್ ಅಂತ ಹೇಳಿ. ಓಕೆ, ಸೊ when come to antibiotics, so ಇಲ್ಲಿ ಏನಕ್ಕೆ ಬಂದಿ ಕಾನ್ಸೆಪ್ಟ್ ಅಂತ ಅಂದ್ರೆ, ಸೊ ಒಬ್ರು ಪರ್ಸನ್ ಇದ್ದಾರೆ, ದಿಸ್ ಪರ್ಸನ್ ನೇಮ್ ಐ ಥಿಂಕ್ ರಿಮೆಂಬರ್, ಸೊ ಇಸ್ ದ ಪರ್ಸನ್ ನೇಮ್ ಅಂತ ಹೇಳೋದಾದ್ರೆ, ಸೊ ಇವರು ಪರ್ಟಿಕ್ಯುಲರ್ ಆಗಿ ಸೊ ಅಂದ್ರೆ ಬಿಫೋರ್ ದಟ್ ಆ ಪರ್ಸನ್ ನೇಮ್ ಏನು ಅಥವಾ ಅನ್ನೋದಕ್ಕಿಂತ ಮುಂಚೆ ಲೆಟ್ಸ್ ಸಿ ಆಂಟಿಬಯೋಟಿಕ್ಸ್ ಅಂತ ಅಂದ್ರೆ, ಬಿಕಾಸ್ ನಮ್ಮ ಬಯಾಲಜಿನಲ್ಲಿ ಪ್ರತಿ ಒಂದು ವರ್ಡ್ ಗೊತ್ತಿರತ್ತೆ. ನಾವು ಐದರ್ ದೋಸ್ ಟೈಪ್ಸ್ ಆಫ್ ದ ವರ್ಡ್ಸ್ ಇಸ್ ಫ್ರಮ್ ದ ಗ್ರೀಕ್ ವರ್ಡ್ ಆರ್ ಲ್ಯಾಟಿನ್ ವರ್ಡ್ ಇಂದ ಬಂದಿರೋದು ಅಂತಾನೆ ಹೇಳ್ತೀವಿ. ಲಾಟ್ ಆಫ್ ದ ನೇಮ್ಸ್, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ನೇಮ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದ ಲ್ಯಾಟಿನ್ ವರ್ಡ್, ಅದರ್ವೈಸ್ ಇಟ್ಸ್ ಅ ಗ್ರೀಕ್ ವರ್ಡ್ ಅಂತ ಹೇಳಿರ್ತೀವಿ. ಸೊ ಅದೇ ತರ ಹಿಯರ್ ಆಂಟಿ ಇನ್ ದ ಸೆನ್ಸ್ ಇಸ್ ಅ ಗ್ರೀಕ್ ವರ್ಡ್ ಎಗ್ನೆಸ್ಟ್ ಅಂತ ಹೇಳಿ. ಸೊ ಅಂಡ್ ಬಯೋ ಮೀನ್ಸ್ ವಿ ಆಲ್ರೆಡಿ ನೋ ದಟ್ ಇಟ್ಸ್ ಎ ಲೈಫ್. ಓಕೆ, ಎಗ್ನೆಸ್ಟ್ ಲೈಫ್ ಇಟ್ ಇಸ್ ಕಾಲ್ಡ್ ದ ಆಸ್ ಅನ್ ಆಂಟಿಬಯೋಟಿಕ್ಸ್ ಅಂತಾರೆ. ಯಾಕೆಂದ್ರೆ ನಮ್ಮ ದೇಹಕ್ಕೂ ಅಷ್ಟನ್ನೇ ಯಾವುದೋ ಒಂದು ಆರ್ಗಾನಿಸಮ್ ಒಳಗಡೆ ಹೋಗಿದೆ ಅಂದ್ರೆ ಇಟ್ ಇಸ್ ನಾಟ್ ಹೆಲ್ಪ್ಫುಲ್ ಫಾರ್ ಅವರ್ ಬಾಡಿ. ಇನ್ಸ್ಟೆಡ್ ಆಫ್ ದಟ್ ಇಟ್ ಇಸ್ ಆಲ್ವೇಸ್ ವರ್ಕ್ ಆಪೋಸಿಟ್ ಟು ಅವರ್ ಬಾಡಿ. ಅದು ಸರ್ವೈವ್ ಆಗೋದಕ್ಕೆ ಅಂದ್ರೆ ಅದು ಲೈಫ್ ನ ಲೀಡ್ ಮಾಡ್ಕೊಳ್ಳೋದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ನಮ್ ದೇಹನ ಹಾಳು ಮಾಡ್ತಾ ಹೋಗುತ್ತೆ. ಅಂತ ಟೈಮ್ ಅಲ್ಲಿ when we are going to take these types of the tablets ಗಳನ್ನ, ಆಂಟಿಬಯೋಟಿಕ್ಸ್ ಗಳನ್ನ ಏನ್ ಕೊಡ್ತಾರೆ, ಸೊ ಅದು ನಮ್ಮ ಬಾಡಿನ ಕಂಪ್ಲೀಟ್ ಆಗಿ ಆ ಒಳಗಡೆ ಹೋಗಿರುವಂತ ಆರ್ಗಾನಿಸಮ್ಸ್ ಗಳನ್ನ ಅಥವಾ ಫಾರಿನ್ ಏಜೆಂಟ್ಸ್ ಅಂತ ಹೇಳ್ತೀವಿ ಅವೆಲ್ಲ ಕಂಪ್ಲೀಟ್ ಆಗಿ ಕಿಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಂತ ಅಂದ್ರು ಹ್ಯೂಮನ್ ಬೀಯಿಂಗ್ಸ್ ಅಂತ ಬಂದ ದೇ ಕಾಲ್ ದಮ್ ಆಸ್ ಅನ್ ಪ್ರೋ ಲೈಫ್ ಅಂತ ಹೇಳಿ ಕರೀತಾರೆ. ಅಂಡ್ ಇಲ್ಲಿ ಹೋಗುವಂತ ಆಂಟಿಬಯೋಟಿಕ್ಸ್ ನಮ್ಮ ಬಾಡಿನಲ್ಲಿ ಏನು ಹೋಗುತ್ತೆ ಅವೆಲ್ಲಾನು ಕೂಡ ಇಟ್ ಇಸ್ ನಾಟ್ ಅ ಫಿಸಿಕಲ್ ಆರ್ ಬಯಾಲಜಿಕಲ್ ಪ್ರಾಸೆಸ್ ಗಳಲ್ಲ, ದಿಸ್ ಆರ್ ಆಲ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಅಂಡ್ ಸೊ ಇದನ್ನ ಸೊ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಸಮ್ ಆಫ್ ದ ಮೈಕ್ರೋಬ್ಸ್ ಅಂಡ್ ಸೊ ಆ ಮೈಕ್ರೋಬ್ಸ್ ಗಳು ಒಳಗಡೆ ಹೋಗಿರುವಂತ ಮೈಕ್ರೋಬ್ಸ್ ಗಳನ್ನ ಕಿಲ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಸೊ ಅಂತವುಗಳನ್ನ ಯೂಸ್ ಮಾಡಿಕೊಂಡು ದೇ ಆರ್ ಗೋಯಿಂಗ್ ಟು ಪ್ರಿಪೇರ್ ದೀಸ್ ಟೈಪ್ಸ್ ಆಫ್ ದ ಆಂಟಿಬಯೋಟಿಕ್ಸ್, ಇಂಜೆಕ್ಷನ್ಸ್ ಆರ್ ಟ್ಯಾಬ್ಲೆಟ್ಸ್ ಇವನ್ನೆಲ್ಲ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಏನು ಅಂತ ಅಂದ್ರೆ, ಆಕ್ಚುಲಿ ದಿಸ್ ಪರ್ಸನ್ ನೇಮ್ ವಾಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಹೇಳಿ. ಸೊ ಬಿಕಾಸ್ ನೀವು ಅಲ್ಲಿ ಒಂದು ಪಿಕ್ಚರ್ ನೋಡ್ತಾರೆ ಗೊತ್ತಾಗತ್ತೆ ಇವ್ರು ಎಲ್ಲಿ ವರ್ಕ್ ಮಾಡ್ತಿದ್ರು ಅಂತ ಹೇಳಿ. ಸೊ ಇವರು ಒಬ್ಬ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಈ ಸೈಂಟಿಸ್ಟ್ ಗಳದು ಒಂಥರ ವರ್ಕ್ ರೀ ಹಿಂಗಿರತ್ತೆ ಅಂದ್ರೆ, ಒಂದು ಸರಿ ಒಳಗಡೆ ಲ್ಯಾಬ್ ಒಳಗಡೆ ಎಂಟ್ರಿ ಆದ್ರು ಅಂದ್ರೆ ಸೊ ಅದು ಸಂಜೆ ಆಗ್ಲಿ ರಾತ್ರಿ ಆಗ್ಲಿ ಆಲ್ವೇಸ್ ಕೀಪ್ಸ್ ಆನ್ ಗ್ರೋಯಿಂಗ್, ಕೀಪ್ಸ್ ಆನ್ ವರ್ಕಿಂಗ್ ಅಲ್ಲಿ ಇದ್ದೇ ಇರ್ತಾರೆ. ಯಾಕೆಂದ್ರೆ ಅಷ್ಟು ವರ್ಕ್ಗಳು ನಾವು ತುಂಬಾ ಸೂಕ್ಷ್ಮತೆಯಿಂದ ಮಾಡ್ತಾ ಹೋಗ್ಬೇಕಾಗತ್ತೆ. ಬಿಕಾಸ್ ವೈಲ್ ವರ್ಕಿಂಗ್ ಅವ್ರು ಮಾಡ್ತಿರೋದು ಯಾವುದೋ ಒಂದು ಆರ್ಗಾನಿಸಮ್ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಯಾವುದೋ ಒಂದು ಪ್ರಾಡಕ್ಟ್ ಗಳ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಅಥವಾ ಯಾವುದೋ ಒಂದು ಮೆಟೀರಿಯಲ್ ಗಳನ್ನ ತಗೊಂಡು ವರ್ಕ್ ಮಾಡ್ತಿರ್ತಾರೆ. ಸೊ ದ ರಿಸರ್ಚ್ ಇನ್ ದ ಸೆನ್ಸ್ ವಾಟ್ ವಿ ನೀಡ್ ಟು ರಿಸರ್ಚ್ ನ್ಯೂ ಥಿಂಗ್ಸ್. ಯಾರೋ ಮಾಡಿರೋದನ್ನ, ಯಾರೋ ಅಲ್ಲಿ ಇರೋದನ್ನ ನಾನು ಮಾಡಿದೆ ಅಂತ ತೋರಿಸುವಂತ ವರ್ಕ್ ಅಲ್ಲ ಅದು. ಸೊ ಯಾರು ಏನ್ ಮಾಡಿರ್ತಾರೆ ಅದು ಬಿಟ್ಟು ಇನ್ನು ಏನ್ ಡೆವಲಪ್ ಮಾಡ್ಬೋದು, ಇನ್ನು ಏನ್ ಫೈಂಡ್ ಔಟ್ ಮಾಡ್ಬೋದು ಅಂತ ಹುಡುಕ್ತಾ ಹೋದಾಗ ಇಟ್ ಟೇಕ್ಸ್ ಲಾಟ್ ಆಫ್ ದ ಟೈಮ್. ಓಕೆ, ಇವಾಗಾದ್ರೂ ಅಟ್ಲೀಸ್ಟ್ ಸಮ್ ಆಫ್ ದ ಈಗೇನ್ ಸೈಂಟಿಸ್ಟ್ ಗಳಿದ್ದಾರೆ, ಸೊ ಅಟ್ಲೀಸ್ಟ್ ದೇ ಹ್ಯಾವ್ ಸಮ್ ಸ್ಪೆಸಿಫಿಕ್ ಟೈಮ್, ಇಷ್ಟು ಟೈಮ್ ಅಂತ ಇರುತ್ತೆ. ಬಟ್ ಅವಾಗೆಲ್ಲ ಇವ್ರ ಕಾಲದಲ್ಲಿ ಇದ್ದಂತ ಸೈಂಟಿಸ್ಟ್ ಗಳು ಏನು ಇವರೆಲ್ಲ ಇದ್ದಾರೆ, ಇವರೆಲ್ಲ ಆಲ್ಮೋಸ್ಟ್ ಅವ್ರ ಜೀವನನ ಪ್ರತಿ ನಿಮಿಷ, ಪ್ರತಿ ಅವರ್, ಪ್ರತಿ ಎಲ್ಲ ಕಂಪ್ಲೀಟ್ ಟೈಮ್ ಲ್ಯಾಬ್ ಅಲ್ಲೇ ಕಳೀತಾ ಇದ್ರು. ಬಿಕಾಸ್ ದಟ್ ಮಚ್ ಆಫ್ ಇನ್ವಾಲ್ವ್ಡ್ ಇನ್ ದ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡೋದಕ್ಕೆ. ಸೊ ಅದೇ ತರ ಇವರು ಒಂದಷ್ಟು ವರ್ಕ್ಗಳನ್ನ ಮಾಡ್ತಾರೆ. ಸೊ ನೀವು ಈ ಲ್ಯಾಬ್ ಒಳಗೆ ಹೋಗ್ಬಿಟ್ರೆ
complete smell of the microorganisms, but that microorganisms is not a live organisms alla. It is not a live organisms. They are going to culture in the plates. ಆ ಪ್ಲೇಟ್ಸ್ ಗಳಲ್ಲಿ ಕಲ್ಚರ್ ಮಾಡಿರ್ತಾರೆ. ಆ ಪ್ಲೇಟ್ಸ್ ಗಳನ್ನ ಒಂದು ಸಲ ಓಪನ್ ಮಾಡಿದ್ವಿ ಅಂದ್ರೆ ಇಟ್ ಲಾಟ್ ಆಫ್ ದ ಸ್ಮೆಲ್ ಆಚೆ ಬರ್ತಾ ಇರತ್ತೆ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಕೀಪ್ ದೋಸ್ ಟೈಪ್ಸ್ ಆಫ್ ದ ಪ್ಲೇಟ್ಸ್ ಇನ್ ದ ಲ್ಯಾಬ್ರೋಟರಿ ಆರ್ ಇನ್ ದ ರೆಫ್ರಿಜರೇಟರ್. ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ಗೆ ಸ್ಪೆಸಿಫಿಕ್ ಆಗಿ ಇಷ್ಟು ಡಿಗ್ರಿನಲ್ಲೇ ಪ್ಲೇಸ್ಡ್ ಮಾಡಬೇಕು ಅಂತ ಇರತ್ತೆ. ಸೊ ಅವುಗಳ ಒಂದು ದ ಲೈವ್ ಪ್ರಾಸೆಸ್ ಏನಿರತ್ತೆ ಇಷ್ಟು ಟೆಂಪರೇಚರ್ ಒಳಗಡೆನೆ ಅಂತಾನೆ ಇರತ್ತೆ. ಸೊ ಅದನ್ನ ಅದ್ರೊಳಗಡೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅದೇ ತರ ಇವರು ಒಂದಷ್ಟು ನೋಡಿ ಟೆಸ್ಟ್ ಟ್ಯೂಬ್ ಗಳಲ್ಲಿ ಮಾಡಿದ್ದಾರೆ, ಕಲ್ಚರ್ ಮಾಡಿದ್ದಾರೆ, ಈ ಕಡೆ ಪ್ಲೇಟ್ಸ್ ಗಳಲ್ಲಿ ಕಲ್ಚರ್ ಮಾಡಿದ್ದಾರೆ. ಓಕೆ, ಸೊ ಲಾಟ್ ಆಫ್ ದ ಇಂಗ್ರೀಡಿಯೆಂಟ್ಸ್ ಗಳನ್ನ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿ. ಯಾಕಂದ್ರೆ ನಾವು ಲ್ಯಾಬೊರೇಟರಿನಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ತುಂಬಾ ಕ್ಲೀನ್ ಆಗಿ ನಾವು ಆ ಲ್ಯಾಬ್ ನಲ್ಲಿ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬಿಕಾಸ್ ನಾವು ಏನ್ ಕೂತ್ಕೊಂಡಿದೀವಿ ವರ್ಕ್ ಮಾಡಕ್ಕೆ ಆ ಜಾಗನೂ ಕೂಡ ಕಂಪ್ಲೀಟ್ ಆಗಿ ನೀಟಾಗಿ ವೈಪ್ ಮಾಡಿರ್ಬೇಕು. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸಿ, ಯೂಶಲಿ ನಾವೊಂದು ಲ್ಯಾಬ್ಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಅದು ಗೊತ್ತಿರಲ್ಲ, ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸೊ ಇಟ್ ಇಸ್ LAM ಅಂತ ಹೇಳ್ತಾರೆ, LAF ಅಂತ ಕರೀತಾರೆ, ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ಅಂತ ಕರೀತಾರೆ. ಸಿ, ಈ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ವರ್ಕ್ ಮಾಡಬೇಕಾದ್ರೆ ಸೊ ಒಂದು ದೊಡ್ಡ ಗ್ಲಾಸ್ ಡೋರ್ ತರ ಇರುತ್ತೆ, ಒಂದು ಟೇಬಲ್ ತರ ಇರುತ್ತೆ. ಸೊ our hands only should enter inside. ಬಟ್ ನಾವು ಒಳಗಡೆ ನಮ್ಮ ಹ್ಯಾಂಡ್ಸ್ ನ ಒಳಗಡೆ ಹೋಗಕ್ಕಿಂತ ಮುಂಚೆ ನಾವು ಫಸ್ಟ್ ನೀಟಾಗಿ ನಮ್ಮ ಕೈಯನ್ನ ನೀಟಾಗಿ ವೈಪ್ ಮಾಡ್ಕೋಬೇಕು ವಿತ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರೆ ನಾಟ್ ದಟ್ ಆಲ್ಕೋಹಾಲ್, ಆಗ್ಲೇ ಹೇಳದ್ನಲ್ಲ ಆ ಆಲ್ಕೋಹಾಲ್ ಅಲ್ಲ. ಸೊ ಲ್ಯಾಬ್ ಒಳಗಡೆ ಒಂದಿರತ್ತಲ್ಲ ಆಲ್ಕೋಹಾಲ್ ಅಂತ ಹೇಳಿ, ಆ ಆಲ್ಕೋಹಾಲ್ ಅಲ್ಲಿ ನೀಟಾಗಿ ನಮ್ಮ ಕೈನ ವೈಪ್ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಉಸಿರೇನ್ ಆಡ್ತಿರ್ತೀವಿ, ಸೊ ಆ ಟೈಮಲ್ಲೂ ಮೈಕ್ರೋ ಆರ್ಗಾನಿಸಮ್ಸು ಬರೋ ಅಂತ. ಯಾಕಂದ್ರೆ ವಿ ಕಾಂಟ್ ಏಬಲ್ ಟು ಅಬ್ಸರ್ವ್ ಎನಿ ಮೈಕ್ರೋ ಆರ್ಗಾನಿಸಮ್ಸ್. ನನಗೆ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ತಾ ಇದೆ ಅಥವಾ ಬ್ಯಾಕ್ಟೀರಿಯಾ ಹೊರಗಡೆ ಹೋಗ್ತಾ ಇದೆ, ಡೆಫಿನೆಟ್ಲಿ ವಿ ಡೋಂಟ್ ನೋ. ಓಕೆ, ನಮ್ಗೆ ಅವೇನು ಗೊತ್ತಿಲ್ಲ. ನಮ್ಗೇನು, ಸೊ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡುವಂಥದ್ದು ಆರ್ಗಾನಿಸಮ್ಸ್ ಅಷ್ಟೇ ಅಂತ ಮಾತ್ರ ಗೊತ್ತು. ಬಟ್ ಹೆಂಗೆ ಏನು ಅಂತ ನಮಗ್ ಗೊತ್ತಿರಲ್ಲ. ಯಾವ ತರ ಒಳಗಡೆ ಹೋಗಿರುತ್ತೆ, ಯಾವ ತರ ಒಳಗಿಂದ ಹೊರಗಡೆ ಹೋಗುತ್ತೆ, ಸೊ ನಾವು ಮಾತ್ರೆಗಳನ್ನ ತಗೊಂಡಾಗ ಹೇಗೆ ಅವು ಕಿಲ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಅಂಡ್ ಆಲ್ ಡೆಫಿನೆಟ್ಲಿ ಯು ಆಲ್ಸೋ ನೋಯಿಂಗ್ ದಟ್. ಬಟ್ ಯಾವಾಗ ಅಂದ್ರೆ ನೀವು ಮುಂದೆ ಏನಾದ್ರು ನೀವು ರಿಸರ್ಚ್ ಪರ್ಸನ್ ಅಥವಾ ನೀವು ಒಬ್ರು ಸೈಂಟಿಸ್ಟ್ ಆದ್ರೆ ಡೆಫಿನೆಟ್ಲಿ ಯು ಆರ್ ಆಲ್ಸೋ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಟೈಪ್ಸ್ ಆಫ್ ದ ಥಿಂಗ್ಸ್. ಓಕೆ, ಸೊ ಅದೇ ತರ ಆ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಸೊ ನಮ್ಮ ಕಂಪ್ಲೀಟ್ ಹೋಲ್ ಬಾಡಿ ಆಚೆ ಇರಬೇಕು, ನಮ್ಮ ಕೈ ಮಾತ್ರ ಒಳಗಡೆ ಇರಬೇಕು. ಓಕೆ, ಸೊ ವೈಲ್ ಡೂಯಿಂಗ್ ದಟ್, ಸೊ ನಾವೇನ್ ಮಾಡ್ತಾ ಇದೀವಿ ಎಕ್ಸ್ಪೆರಿಮೆಂಟ್ಸ್, ಯಾವುದು ಪ್ಲೇಟ್ಸ್ ಇರ್ಬೋದು ಅಥವಾ ಟೆಸ್ಟ್ ಟ್ಯೂಬ್ ಇರ್ಬೋದು ಅಥವಾ ಒಂದು ಸ್ಯಾಂಪಲ್ ಇರ್ಬೋದು, ಎವ್ರಿಥಿಂಗ್ ಫಸ್ಟ್ ಒಳಗಡೆ ಇಟ್ಬಿಡಬೇಕು. ಬಟ್ ಒಳಗಡೆ ಇಡೋದಕ್ಕಿಂತ ಮುಂಚೆ ನೀಟಾಗಿ ಆ ಚೇಂಬರ್ನ ಆಲ್ಕೋಹಾಲ್ ಅಲ್ಲಿ ವೈಪ್ ಮಾಡಿರ್ಬೇಕು. ಯಾಕೆಂದ್ರೆ ಈ ಹಿಂದೆ ಯಾರೋ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿರ್ತಾರೆ. ಸೊ ಮತ್ತೆ ನೀವು ಅಲ್ಲೇ ಕಂಟಿನ್ಯೂ ಮಾಡೋದು, ನಿಮ್ಗೆ ಏನು ಪರ್ಟಿಕ್ಯುಲರ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರ, ಯಾವುದೋ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ನಿಮಗೆ ಗ್ರೋ ಆಗ್ಬೇಕಾಗತ್ತೆ. ಬಿಕಾಸ್ ಇನಿಷಿಯಲಿ ಹೇಳಿದ್ರು, ಸೊ ಕಲೋನೀಸ್ ಅಥವಾ ಕಲ್ಚರಲ್ ಪ್ಲೇಟ್ಸ್ ಅಂದ್ರೆ ಮೇನ್ ಆಗಿ ಗ್ರೋ ಮಾಡೋದೇ ಐದರ್ ಬ್ಯಾಕ್ಟೀರಿಯಾ ಆರ್ ಫಂಗೈ ಅಂತ ಹೇಳಿ. ಸೊ ಆ ಒಳಗಡೆ ನೀವು ಅದನ್ನ ಪ್ಲೇಟ್ಸ್ಗಳನ್ನ ಇಟ್ಟಾಗ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಬಿಫೋರ್ ಯಾರೋ ಮುಂಚೆ ಮಾಡಿರ್ತಾರೆ, ನೀವೇ ಹೋಗಿ ಕಂಟಿನ್ಯೂಷನ್ ಮಾಡ್ಬಿಡೋದಲ್ಲ. ಅಲ್ಲಿ ಒಂದು 3 ಸ್ವಿಚಸ್ ಇರತ್ತೆ. ಒಂದ್ ಸ್ವಿಚ್ ಬಂದು ಫ್ಯಾನು, ಒಂದ್ ಸ್ವಿಚ್ ಬಂದು ಲೈಟು, ಇನ್ನೊಂದು ಸ್ವಿಚ್ ಬಂದು UV ಅಂತ ಇರುತ್ತೆ. ಸೊ UV-ನ ಫಸ್ಟ್ ನೀವು ಆನ್ ಮಾಡಿ ಒಂದು 15 minutes ಬಿಟ್ಬಿಡ್ಬೇಕು. ಬಟ್ ಡೋಂಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ಎಕ್ವಿಪ್ಮೆಂಟ್ ಒನ್ಸ್ ಯು ಆನ್ ದ UV. ಓಕೆ, UV ಆಫ್ ಮಾಡಾದ್ಮೇಲೆ ದೆನ್ ಯು ಗೋ, ಯು ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ಅಂಡ್ ಯು ಕ್ಯಾನ್ ಸಿಟ್ ಅಂಡ್ ಡೂ ದ ಎಕ್ಸ್ಪೆರಿಮೆಂಟ್ಸ್. ಓಕೆ, ಸೊ ಒಳಗಡೆ ಹೋಗಿ ಅದೇನು ಕೈ ಮಾತ್ರ ಒಳಗೆ ಹೋಗ್ಬೇಕು. ಈ ತರ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನಾಟ್ ಓನ್ಲಿ ಹಿಯರ್, ಯಾವುದೇ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕಾದ್ರೆ, ಈವನ್ ಟಿಶ್ಯೂ ಕಲ್ಚರ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಬೇಕಾದ್ರೆ, ಓಕೆ, ಈಗ ಈ ತರದ್ ಒಂದು ರೂಮ್ ತರ ಇರುತ್ತೆ. ಸೊ ಆರ್ಟಿಫಿಷಿಯಲ್, ನಾವು ನ್ಯಾಚುರಲ್ ಆಗಿ ಏನೇನು ಹೊರಗಡೆ ಒಂದು ಗಿಡಕ್ಕೆ ಸಿಗುತ್ತೋ ಅದನ್ನೆಲ್ಲ ನಾವು ಒಳಗಡೆ ಕೊಟ್ಟು ನಾವು ಪ್ಲಾಂಟ್ಸ್ ಗಳನ್ನ ಗ್ರೋ ಮಾಡ್ತಿದೀವಿ. ಬಟ್ ಅಲ್ಲಿ ಮಣ್ಣು ಒಳಗಡೆ ನಾವು ಗಿಡಗಳನ್ನ ಗ್ರೋ ಮಾಡಿ ನ್ಯೂಟ್ರಿಯೆಂಟ್ ಮೀಡಿಯಾನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಿಂಗಿದ್ದಾಗ ನಾವು ತುಂಬಾ ಕಾಳಜಿಯಿಂದ, ತುಂಬಾ ನಮ್ಮನ್ನ ಪ್ರೊಟೆಕ್ಷನ್ ನಾವು ಮಾಡ್ಕೋಬೇಕಾದ್ರೆ ಕಂಪ್ಲೀಟ್ ಆಗಿ ಮಾಸ್ಕ್ ಹಾಕೋಬೇಕಾಗತ್ತೆ, ಯೂನಿಫಾರ್ಮ್ಸ್ ಇರತ್ತೆ. ಈವನ್ ವಿ ಶುಡ್ ನಾಟ್ ವೇರ್ ಆರ್ ನಾರ್ಮಲ್ ಸ್ಲಿಪ್ಪರ್ಸ್. ಅದಕ್ಕೆ ಅಂತ ಒಂದು ಸ್ಲಿಪ್ಪರ್ಸ್ ಇರತ್ತೆ ಒಳಗಡೆ ಎಂಟ್ರಿ ಆಗಕ್ಕೆ. ಅಂಡ್ ಎವ್ರಿಬಡಿ ಶುಡ್ ನಾಟ್ ಎಂಟರ್ ಟು ದಟ್ ಲ್ಯಾಬ್. ಸೊ ಯಾರ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಿರ್ತೀವಿ, ಸೊ ಈ ತರದೆಲ್ಲ ಒಂದಷ್ಟು ಪ್ರೊಸೀಜರ್ಸ್ ಗಳಿರತ್ತೆ. ಫಸ್ಟ್ ನಾವು ನೀಟಾಗಿದ್ರೆ, ನಾವು ಕರೆಕ್ಟ್ ಆಗಿ ಆ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟ್ಸ್ ಆಲ್ಸೋ
ಅಲ್ವಾ. ಸೊ ಬಟ್ ಏನಕ್ಕೆ ಇದು ಬಂತು ಅಂದ್ರೆ, ಸೊ ಇವರು ಕೂಡ ಇವ್ರದ್ದು ಒಂದು ಮೈಂಡ್ ಸೆಟ್ ಇತ್ತು ನನಗೆ, ಯಾಕೆಂದ್ರೆ ರಿಸರ್ಚ್ ಸೈಂಟಿಸ್ಟ್ ಅಂದಾಗ ಏನೇನೋ ಒಂದು ಮೈಂಡ್ ಸೆಟ್ ಇರುತ್ತೆ, ಇದೇ ತರ ಎಕ್ಸ್ಪೆರಿಮೆಂಟ್ ಬರಬೇಕು, ಇದೇ ಆರ್ಗ್ಯಾನಿಸಮ್ ಬೇಕು ಅಂತ. ಬಟ್ ಆಕ್ಚುಲಿ ಇವರು ವರ್ಕ್ ಮಾಡಿದ್ದು ಬ್ಯಾಕ್ಟೀರಿಯಾ ಮೇಲೆ, ಮಾಡಿದ್ದು ಬ್ಯಾಕ್ಟೀರಿಯಾ ಮೇಲೆ, ಬಿಕಾಸ್ ಹಿ ನೀಡ್ಸ್ ದ ಬ್ಯಾಕ್ಟೀರಿಯಾ ದಟ್ ಇಸ್ ಸ್ಟೆಫಿಲೋಕಾಕೈ ಬ್ಯಾಕ್ಟೀರಿಯಾ, ಅದ್ರ ಮೇಲೆ ವರ್ಕ್ ಮಾಡೋದು. ಈ ಆಲ್ಸೋ ನೀಡ್ಸ್ ದಟ್ ಬ್ಯಾಕ್ಟೀರಿಯಾ ಓನ್ಲಿ. ಯೂಶಲಿ ನಾವು ಈ ಪ್ಲೇಟ್ಸ್ಗಳನ್ನ ರೆಡಿ ಮಾಡಾದ್ಮೇಲೆ ನೀಟಾಗಿ ಟೈ ಮಾಡಿ, ಅಂದ್ರೆ ಒಂದು ರೋಲ್ ಇಂದ ಚೆನ್ನಾಗಿ ಕ್ಲೋಸ್ ಮಾಡ್ಬಿಡ್ತೀವಿ, ಯಾಕೆಂದ್ರೆ ಗಾಳಿ ಕೂಡ ಒಳಗಡೆ ಹೋಗಬಾರ್ದು. ಆ ಗಾಳಿ ಏನಾದ್ರೂ ಹೋಯ್ತು ಅಂದ್ರೆ ಒಳಗಡೆ ಇರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಗೆ ಯಾವ್ದು ಪರ್ಟಿಕ್ಯುಲರ್ ಆಗಿ ಬೇಕು ನಮಗೆ ಗ್ರೋ ಆಗಲ್ಲ, ಇನ್ಸ್ಟೆಡ್ ಆಫ್ ದಟ್ ಬೇರೆ ಯಾವ್ದಾದ್ರು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋ ಆಗಿರೋದು. ಬಟ್ ಅದನ್ನ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಮೈಕ್ರೋ ಆರ್ಗ್ಯಾನಿಸಮ್ ಆಗಿದ್ರು ಕೂಡ, ಬಟ್ ದಟ್ ಒನ್ ಇಟ್ ಇಸ್ ಕಂಟಾಮಿನೇಷನ್. ಈಗ ನಮಗ್ ಬೇಕಾಗಿದ್ದು ಬಂದ್ರೆ ತಾನೇ ದಟ್ ಇಸ್ ಯೂಸ್ಫುಲ್ ಅಂಡ್ ವರ್ತ್ಫುಲ್ ಅಂತ ಹೇಳೋಕ್ ಸಾಧ್ಯ. ಸೊ ಈಗ ಅದು ಬಿಟ್ಟು ಬೇರೆ ಏನೋ ಬಂದಿದೆ ಅಂದ್ರೆ ವಿ ಡೋಂಟ್ ವಾಂಟ್ ದಟ್ ಆರ್ಗ್ಯಾನಿಸಮ್, ದಟ್ ಒನ್ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ ಇಟ್ ಇಸ್ ಕಾಲ್ಡ್ ಕಂಟಾಮಿನೇಷನ್. ಸೊ ಇವರು ಕೂಡ ಒಂದಷ್ಟು ಯಾಕೆಂದ್ರೆ ಯಾರೇ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಬೇಕಾದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಡೂ ಫಾರ್ ಓನ್ಲಿ 1 plate or 2 plates. ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಒಂದು 8 ರಿಂದ 9 ಪ್ಲೇಟ್ಸ್ ಗಳನ್ನ ರೆಡಿ ಮಾಡ್ಕೋತಾರೆ. ಅಟ್ಲೀಸ್ಟ್ ಈ ಪ್ಲೇಟ್ ಅಲ್ಲ ಅಂದ್ರೆ ಈ ಪ್ಲೇಟ್ ಅಲ್ಲ ಈ ಪ್ಲೇಟ್, ಈ ತರ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಾರೆ, ಸ್ಟೋರ್ ಮಾಡ್ತಾರೆ. ಬಿಕಾಸ್ ನೀವು ನೋಡ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ಆಗಿ ನೋಡಿ. ಸೊ ದಿಸ್ ಆರ್ ಆಲ್ ದ ಕಲ್ಚರ್ ಪ್ಲೇಟ್ಸ್ ಅಂಡ್ ಸಮ್ವೇರ್ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಟ್ಯೂಬ್ ಗಳಲ್ಲಿ ಕೂಡ ಕಲ್ಚರ್ ಮಾಡಿದ್ದಾರೆ, ಕಾಟನ್ ಪ್ಲಗ್ ಮಾಡಿದ್ದಾರೆ ನೋಡಿ. ದಿಸ್ ಇಸ್ ಅ ಕಾಟನ್ ಪ್ಲಗ್. ಓಕೆ, ಸೊ ಇಲ್ಲಿ ಕ್ಲೋಸ್ ಮಾಡಿರ್ತಾರೆ, ಒಂದು ರ್ಯಾಪರ್ ತರ ಕ್ಲೋಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಅದನ್ನ ಆ ತರ ಮಾಡಕ್ಕಾಗಲ್ಲ, ಟೆಸ್ಟ್ ಟ್ಯೂಬ್ ಅಲ್ವಾ, ಅದನ್ನ ಕಾಟನ್ ಪ್ಲಗ್ ಅಂದ್ರೆ ಕಾಟನ್ ಅಲ್ಲಿ ಬೆಡ್ ತರ ಮಾಡ್ಬಿಟ್ಟು ಒಳಗಡೆ ಲಾಕ್ ಮಾಡ್ತಾರೆ, ಕಾಟನ್ ಪ್ಲಗ್ ಅಂತ ಹೇಳ್ತಾರೆ. ಸೊ ಈ ತರ ಮಾಡಾದ್ಮೇಲೆ ಸೊ ಇವರ ಮೈಂಡ್ ಸೆಟ್ ಇದ್ದಿದ್ದು ವರ್ಕಿಂಗ್ ಆನ್ ಬ್ಯಾಕ್ಟೀರಿಯಾ. ಇಟ್ಸ್ ಸ್ಟೆಫಿಲೋ, ತುಂಬಾ ಸರಿ ರಿಪೀಟ್ ಆಗಿದೆ ಕ್ವಶನ್ ಇದು, ಸ್ಟೆಫಿಲೋಕಾಕೈ ಬ್ಯಾಕ್ಟೀರಿಯಾ. ಬಟ್ ನೋಡ್ತಾರೆ ಅವ್ರಿಗೆ ಬ್ಯಾಕ್ಟೀರಿಯಾ ಬಂದಿಲ್ಲ, ಫಂಗೈ ಬಂದಿದೆ. ಸೊ ಫಂಗೈ ಬಂದಷ್ಟು ಜಸ್ಟ್ ಈ ಥ್ರೋ ದ ಪ್ಲೇಟ್ಸ್. ಬಟ್ ದೆನ್ ಹಿ ಥಿಂಕ್, ಬಿಕಾಸ್ he is a research person, he was a scientist. ಸೊ ನಾನು ಯಾಕೆ ಆ ಪ್ಲೇಟ್ಸ್ ಅನ್ನ ಥ್ರೋ ಮಾಡಬೇಕು? ಮೇ ಬಿ ನನಗೆ ಬ್ಯಾಕ್ಟೀರಿಯಾ ಬರಬೇಕಿತ್ತು, ಬ್ಯಾಕ್ಟೀರಿಯಾ ಬಿಟ್ಟು ಇನ್ನೇನೋ ಬಂದಿದೆ ಅಂದ್ರೆ ಲೆಟ್ ಸಿ ವಾಟ್ ಇಟ್ ಇಸ್, ನೋಡೋಣ ಏನ್ ಬಂದಿದೆ ಅಂತ, ಅದ್ರ ಮೇಲೆ ಸ್ಟಡಿ ಮಾಡೋಣ, ಅದೇನು ಅಂತ ಅಬ್ಸರ್ವ್ ಮಾಡ್ತಾ ಹೋಗೋಣ. ಮೇ ಬಿ ಇದು ಏನ್ ಬರ್ಬೇಕಿತ್ತು, ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸೇ ಬಂದಿರ್ಬೋದೇನೋ. ಓಕೆ, ಆ ಮೈಕ್ರೋ ಆರ್ಗನ್ಸ್ ಇಂದ ಮೇ ಬಿ ಬೆನಿಫಿಟ್ಸ್ ಜಾಸ್ತಿ ಇರ್ಬೋದೇನೋ. ಸೊ ಹೀಗೆ ಜಸ್ಟ್ ವೆನ್ ಈ ಸಿಟ್ ಒಂದು 10 minutes 15 minutes ಅವ್ರು ಕೂತ್ಕೊಂಡ್ರು ಅಂದ್ರೆ, ಸೊ ಆ ಸೈಂಟಿಸ್ಟ್ ಗಳಿಗೆ ನೂರಾರು ತರ ಯೋಚನೆ ಬರ್ತಾನೆ ಇರುತ್ತೆ. ಸೊ ಆ ಯೋಚನೆಗಳು ಹೆಂಗಿರುತ್ತೆ ಅಂದ್ರೆ, ಈ ಲೈನ್ ಅಲ್ಲಿ ಹೋದ್ರೆ ಇನ್ನು ಏನೇನು ಫೈಂಡ್ ಔಟ್ ಮಾಡ್ಬೋದು, ಅದರಿಂದ ಇನ್ನೇನಕ್ಕೆ ಉಪಯೋಗ ಇದೆ, ಅಲ್ಲಿಂದ ಇನ್ನೇನು ಯೂಸ್ ಮಾಡ್ಕೊಂತ ಹೋಗ್ಬೋದು ಅನ್ನೋ ಒಂದಷ್ಟು ಸರ್ಕಮ್ಸ್ಟೆನ್ಸಸ್ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಸೊ ಅದೇ ತರ ಇವ್ರಿಗೂ ಏನ್ ಅನ್ನಿಸ್ತು ಅಂದ್ರೆ, ಏನಕ್ಕೆ ನಾನು ಪ್ಲೇಟ್ನ ಬಿಸಾಕದೆ, ಲೆಟ್ ಸಿ ವಾಟ್ ಇಟ್ ಇಸ್. ಸೊ ಇನ್ನು ವಾಶ್ಡ್ ಆಗಿಲ್ಲ, ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದ ವರ್ಡ್, ಇಟ್ ಇಸ್ ಕಾಲ್ಡ್ ಅನ್ವಾಶ್ಡ್ ಪ್ಲೇಟ್ಸ್ ಅಂತಾನೆ ಹೇಳಿದ್ರು. ಸೊ ವಾಶ್ಡ್ ಆಗಿಲ್ಲ, ನೋಡೋಣ ತಗೊಳ್ಳೋಣ ಅಂತ ನೋಡಿದ್ರೆ ದೆನ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಕಾದಂತ ಬ್ಯಾಕ್ಟೀರಿಯಾ ಅಲ್ಲಿ ಗ್ರೋ ಆಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಅಲ್ಲಿ ಗ್ರೋ ಆಗಿದ್ದು ಒಂದು ಫಂಗೈ. ಆ ಫಂಗೈ ಯಾವುದು ಅಂದ್ರೆ ಇಟ್ ಇಸ್ ಕಾಲ್ಡ್ ಪೆನ್ಸಿಲಿನ್ ಅಂತ ಹೇಳಿ. ಸೊ ದಟ್ ಆರ್ಗ್ಯಾನಿಸಮ್ ಆಫ್ಟರ್ ದಟ್ ಆ ಮೌಲ್ಡ್ ಅಂತ ಅಂದ್ರೆ ಅದ್ರ ಒಳಗಡೆ ಏನೇನು ಗ್ರೋ ಆಗಿರುತ್ತೆ ಮೌಲ್ಡ್ ಅಂತ ಹೇಳ್ತಾರೆ. ಸೊ ಅದನ್ನ ಜಸ್ಟ್ ಒಂದು ಪಿನ್ ಪಾಯಿಂಟ್ ಅಷ್ಟು ತಗೊಂಡು ಸ್ಲೈಡ್ ಅಲ್ಲಿ ಹಾಕೊಂಡು ನೋಡಿದಾಗ ದೆನ್ ಈ ನೇಮ್ಡ್ ಇಟ್ ಆಸ್ ಆನ್ ಪೆನ್ಸಿಲಿಯಂ ನೋಟಾಟಮ್ ಅಂತ ಹೇಳ್ತಾರೆ. ಅಂಡ್ ಎಸ್ಪೆಷಲಿ ಅದ್ರ ಬಗ್ಗೆ ಅವ್ರು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹಿ ಗಾಟ್ ಅ ವೆರಿ ಗುಡ್ ಇನ್ಫಾರ್ಮೇಶನ್. ಅಂಡ್ ಅದರಲ್ಲಿ ಮೇಜರ್ ಆಗಿ ಒಂದು ಪಾಯಿಂಟ್ ಸಿಕ್ಕಿದ್ ಏನು ಅಂತ ಅಂದ್ರೆ, ಇಟ್ ಈಸ್ ಒನ್ ಆಫ್ ದ ಎಫೆಕ್ಟಿವ್ ಆಂಟಿಬಯೋಟಿಕ್. ಇಟ್ ಈಸ್ ಒನ್ ಆಫ್ ದ ಎಫೆಕ್ಟಿವ್ ಆಂಟಿಬಯೋಟಿಕ್. ಯಾವಾಗ ಅದು ಎಫೆಕ್ಟಿವ್ ಆಂಟಿಬಯೋಟಿಕ್ ಅಂತ ಗೊತ್ತಾಯ್ತೋ, ಒಬ್ಬರೇ ಸೇರ್ಕೊಂಡ್ಲಿಲ್ಲ, ಅವ್ರ ಜೊತೆ ಇನ್ನೂ ಇಬ್ರು ಸೇರ್ಕೊಂಡ್ರು. ಲೆಟ್ ಸಿ ಆರ್ ಟೀಮ್ ಡೂ ಸಮಥಿಂಗ್ ಅಂತ ಹೇಳಿ. ಓಕೆ, ನಾವೆಲ್ಲ ಸೇರ್ಕೊಂಡು ಏನಾದ್ರೂ ಒಂದು ಮಾಡೋಣ, ಇದು ಇಷ್ಟು ಚೆನ್ನಾಗಿದೆ, ಇಂಥ ಒಳ್ಳೆ
ಫಂಗೈ ಇದೆ, ಈ ಫಂಗೈಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಸೊ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಅಂದ್ರೆ, ಸೊ ಲೆಟ್ಸ್ ಸಿ ಅದ್ರ ಮೇಲೆ ಒಂದಷ್ಟು ಮೊದಲೇ ಸೈಂಟಿಸ್ಟ್ ಹೇಳಿ ಕೇಳಿ ಕೇಳಬೇಕಾ, ಮೊದಲೇ ರಿಸರ್ಚ್ ಪರ್ಸನ್ಸ್ ಹೇಳಿ ಕೇಳಿ ಕೇಳಬೇಕಾಗತ್ತಾ? ಸೊ ಒಂದಷ್ಟು ಪೇಪರ್ಸ್ಗಳು ಬರೆದು ಬಿಡೋಣ ಅದ್ರ ಮೇಲೆ, ರಿಸರ್ಚ್ ಪೇಪರ್ಸ್ಗಳನ್ನ ಅದ್ರ ಮೇಲೆ ಒಂದಷ್ಟು ವರ್ಕ್ ಮಾಡೋಣ ಅಂತ ಹೇಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಇನ್ನೂ ಇಬ್ರು ಕೈ ಜೋಡಿಸಿದ್ ಯಾರು ಅಂತ ಅಂದ್ರೆ, ದ ಒನ್ ಪರ್ಸನ್ ನೇಮ್ ವಾಸ್ ಅರ್ನೆಸ್ಟ್ ಚೇನ್ ಅಂತ, ಅನದರ್ ಒನ್ ಹವಾರ್ಡ್ ಫ್ಲೋರಿ ಅಂತ ಹೇಳಿ. ಓಕೆ, ಸೊ ಇವರೆಲ್ಲ ಸೇರಿ ರೆಡಿ ಮಾಡ್ಕೊಂಡ್ರು. ವರ್ಲ್ಡ್ ವಾರ್ ಸೆಕೆಂಡ್ ಆಗತ್ತೆ, ತುಂಬಾ ಜನಕ್ಕೆ ಏಟ್ ಆಗತ್ತೆ, ಗಾಯ ಆಗತ್ತೆ, ಅಂಡ್ ಆಲ್ಮೋಸ್ಟ್ ಇನ್ನೇನು ಸಾಯೋ ಪರಿಸ್ಥಿತಿಲಿ ಇರ್ತಾರೆ. ಅಂತ ಟೈಮಲ್ಲಿ ಇವ್ರು ಯೂಸ್ ಮಾಡಿದ್ದು ಇದೇ ಆಂಟಿಬಯೋಟಿಕ್ ಅನ್ನ. ಸೊ ಟ್ರೀಟ್ ಅಮೆರಿಕನ್ ಸೋಲ್ಜರ್ಸ್ wounded in World War II, and whatever those 3 people ಸೇರಿ ಒಂದಷ್ಟು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದರಿಂದ ಒಂದಷ್ಟು ಆಂಟಿಬಯೋಟಿಕ್ಸ್ಗಳನ್ನ ಏನು ತಯಾರು ಮಾಡಿದ್ರು, ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಕೊಟ್ಟಿದ ತಕ್ಷಣ ಯಾರ್ಯಾರಿಗೆ ಗಾಯ ಆಗಿತ್ತೋ ಸೊ ಎಲ್ಲ ಪ್ರತಿಯೊಂದು ವಾಸಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ದೆನ್ ದೇ were awarded a Nobel Prize in the year 1945 ಅಲ್ಲಿ. ಓಕೆ, ಸೊ ಇಲ್ಲಿ ನಾನು ಬರೆದಂಥ 3 ಪಾಯಿಂಟ್ಸ್ ಅಲ್ಲಿ ನಮಗೆ ಕತೆ ಎಲ್ಲ ಬೇಡ, ವೈ ಐ ಆಮ್ ಟೆಲಿಂಗ್ ಆಲ್ ದಿಸ್ ಸ್ಟೋರಿ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಏನು ಇಂಟ್ರೆಸ್ಟ್ ಇರುತ್ತೆ, ಅಟ್ಲೀಸ್ಟ್ ಅದೆಲ್ಲ ತಲೆಯಲ್ಲಿ ಉಳ್ಕೊಳುತ್ತೆ ಈ ಥರ ಕತೆಗಳು. ಯಾಕಂದ್ರೆ ನಂದು ಪಾಲಿಸಿ ಏನಂದ್ರೆ, ಬಯಾಲಜಿ ನಾವು ಯಾವಾಗಲೂ ಸ್ಟೋರಿ ಥರನೇ ಓದಬೇಕು, ಡೋಂಟ್ ಬಯಟ್ ಇಟ್. ಓಕೆ, ಯಾವುದೇ ಕಾರಣಕ್ಕೂ ಬಯಟ್ ಮಾಡಕ್ಕೆ ಹೋಗಬೇಡಿ, ಅಥವಾ ಅದನ್ನ ಕೂತ್ಕೊಂಡು ಮಗ್ಗೊಡಿಯೋದು ಅಥವಾ ಇನ್ನೇನೋ ಮಾಡೋದು ಬೇಡ. ಅರ್ಥ ಮಾಡ್ಕೊಳ್ಳಿ. ಆ ಅರ್ಥ ಹೆಂಗಾಗಬೇಕು ಅಂದ್ರೆ ಒಂದು ಸ್ಟೋರಿ ಥರ ಇರಬೇಕು. ಸಿ, ಈಚ್ ಅಂಡ್ ಎವ್ರಿ ಚಾಪ್ಟರ್ ಕೊಟ್ಟಿರ್ತಾರೆ, ಎಷ್ಟು ಅವರ್ಸ್, 7 hours, 3 hours, 8 hours, 4 hours ಅಲ್ವಾ? ಸೊ ಒಂದು ಪಿಕ್ಚರ್ಗೆ ಹೋದ್ರೆ ಎಷ್ಟು ಅವರ್ ಇರುತ್ತೆ? 3 hours ಇರುತ್ತೆ ಅಲ್ವಾ? ಅಥವಾ 2.5 hours ಇರುತ್ತೆ. ಆ 2.5 hours ಕೆಲವು ಸರಿ ಬೋರ್ ಹೊಡಿಯುತ್ತೆ, ಕೆಲವು ಸರಿ ತುಂಬಾ ಕ್ಲೈಮ್ಯಾಕ್ಸ್ ಅಂತ ಅಥವಾ ಇನ್ನೆಲ್ಲೋ ಮಧ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಹಂಗೇನೆ ನಮ್ಮ ಬಯಾಲಜಿನೂ ಒಂದು ಚಾಪ್ಟರ್ ಓದ್ತಾ ಹೋಗ್ತಾ ಓದ್ತಾ ಇಂಟ್ರೆಸ್ಟು ಬರುತ್ತೆ, ಬೋರು ಹೊಡಿಯುತ್ತೆ. ಓಕೆ, ಬಟ್ ಆ ಬೋರ್ ಹೊಡೆದಾಗ ಸ್ವಲ್ಪ ನಿಧಾನಕ್ಕೆ ತಗೊಬೇಕು, ಆ ಇಂಟ್ರೆಸ್ಟ್ ಬಂದಾಗ ಮತ್ತೆ ಹಿಂದಿಂದೆಲ್ಲ ಕನೆಕ್ಟಿವಿಟಿ ತಗೊಂತಾ ಹೋಗ್ತೆ. ಇಲ್ಲಿ ಬೋರ್ ಹೊಡೆದಿತ್ತಲ್ಲ, ಅಲ್ಲಿ ಸ್ವಲ್ಪ ಬೇಜಾರಾಗಿತ್ತಲ್ಲ, ಸೊ ಅದನ್ನು ಕನೆಕ್ಟಿವಿಟಿ ತಗೊಂತಾ ಹೋಗ್ಬೇಕು. ಅದೇ ಥರ ಸೊ ದ ಹೋಲ್ ಥಿಂಗ್ಸ್ ಇಷ್ಟರಲ್ಲಿ ನೀವು ಇಷ್ಟು ಜ್ಞಾಪಕ ಇಟ್ಕೊಳ್ರಿ ಮಕ್ಕಳ. ಸೊ ದ ಪರ್ಸನ್ ನೇಮ್ ವಾಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ವರ್ಕ್ ಮಾಡಿದ್ದು ಸ್ಟೆಫಿಲೋಕಾಕೈ ಬ್ಯಾಕ್ಟೀರಿಯಾ, ಬಟ್ ಅವ್ರಿಗೆ ಸಿಕ್ಕಿದ್ದು ಫಂಗೈ, ಪೆನ್ಸಿಲಿನ್, ದೆನ್ ದ ನೇಮ್ಡ್ ಇಟ್ ಆಸ್ ಅನ್ ಪೆನ್ಸಿಲಿಯಂ ನೋಟಾಟಮ್. ಅಂಡ್ ಅವ್ರ ಜೊತೆ ಇನ್ನೂ ಇಬ್ರು ಯಾರು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು, ಅರ್ನೆಸ್ಟ್ ಚೇನ್ ಅಂಡ್ ಹವಾರ್ಡ್ ಫ್ಲೋರಿ ಅಂತ ಹೇಳಿ. ಅಂಡ್ ಟ್ರೀಟ್ ಮಾಡಿದ್ರು ಅಮೆರಿಕನ್ ಸೋಲ್ಜರ್ಸ್ wounded in World War II, and all the 3 they got Nobel Prize in the year 1945 for this discovery. ಈಗ ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೊಂದು ಯೋಚನೆ ಬಂತು. ಸೊ ಈ ಒಂದು ಆಂಟಿಬಯೋಟಿಕ್ ಇಂದ ಇಷ್ಟೊಂದೆಲ್ಲ ಏನು ಕ್ಯೂರ್ ಆಗ್ತಾ ಇದೆ, ಎಲ್ಲ ಗಾಯಗಳೆಲ್ಲ ವಾಸಿ ಆಗಿದೆ, ಎಷ್ಟೋ ಏನೋ ಪರ್ಸನ್ನು ಇನ್ನೇನು ಸಾಯೋ ಥರ ಇದ್ರು ಏನೋ ಕ್ಯೂರ್ ಆದರು ಅಂತ ಗೊತ್ತಾಗಿದ್ದ ತಕ್ಷಣ ಆ ಟೈಮಲ್ಲಿ ಒಂದಷ್ಟು ಕಾಯಿಲೆಗಳು ತುಂಬ ಮನುಷ್ಯರನ್ನ ಹಾಳು ಮಾಡ್ತಾ ಇತ್ತು. ಸೊ ಯಾಕೆ ಅವೆಲ್ಲ ಒಂಥರ ಮೇಜರ್ ಡಿಸೀಸಸ್ ಅಂತಲೇ ಹೇಳ್ಬೋದು. ಅವೆಲ್ಲ ಬಂತು ಅಂದರೆ ಡೆಫಿನೆಟ್ಲಿ ದ ಪರ್ಸನ್ ವಿಲ್ ಡೈ. ಓಕೆ, ಸೊ ಏಕೆಂದರೆ ಇವತ್ತು ನಮಗೆ ಟೆಕ್ನಾಲಜಿ ತುಂಬ ಮುಂದುವರಿತದೆ, ಬಟ್ ನಾವೆಲ್ಲೋ ಒಂದು ಕಡೆ ನಮ್ಮ ಇಂಡಿಯಾನ ವಿ ಶುಡ್ ನಾಟ್ ಸೇ ಡೆವಲಪ್ಡ್, ವಿ ಶುಡ್ ಸೇ ಡೆವಲಪಿಂಗ್ ಅಂತಲೇ ಹೇಳ್ತಾ ಇದ್ದೀವಿ. ಬಟ್ ಆದರೂ ಕೂಡ ಮೆಡಿಕಲ್ ಫೀಲ್ಡ್ ಆರ್ ಫಾರ್ಮಿಂಗ್, ಅಗ್ರಿಕಲ್ಚರ್ ಫೀಲ್ಡು, ಸೊ ಪ್ರತಿಯೊಂದು ಫೀಲ್ಡ್ಗಳನ್ನ ತಗೊಳ್ಳಿ. ಸೊ ಬೇಡ ನಿಮ್ಮ ಮೈಕ್ರೋಸ್ಕೋಪ್ನೇ ತಗೊಳ್ಳಿ. ಈ ಎಲ್ಲ ಸೈಂಟಿಸ್ಟ್ಗಳು ಯಾವುದೋ ಒಂದು ಸಿಂಪಲಾಗಿ ಅವರೇ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡು ಒಂದು ಮ್ಯಾಗ್ನಿಫಿಕೇಶನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನೋಡ್ತಾರೆ. ಇವತ್ತು ಹೋಗಿ 1 ಲಕ್ಷ ತೊಗೊಂಡೋಗಿ ಅದ್ರ ಲೆವೆಲ್ಗೆ ಒಂದು ಮೈಕ್ರೋಸ್ಕೋಪ್ ಇದೆ, ಇನ್ನೊಂದು 30 ಲಕ್ಷ ತೊಗೊಂಡೋಗಿ ಅದಕ್ಕೆ ಒಂಥರ ಲೆವೆಲ್ ಆಫ್ ಮೈಕ್ರೋಸ್ಕೋಪ್ಸ್ ಇರುತ್ತೆ. ಓಕೆ, ಸೊ ಟೆಕ್ನಾಲಜಿ ಮುಂದುವರಿತಾ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ಸ್ಗಳು ಅಥವಾ ರಿಕ್ವೈರ್ಮೆಂಟ್ಸ್ ಅಥವಾ ಮೆಟೀರಿಯಲ್ಸ್ಗಳೆಲ್ಲ ಬರ್ತಾ ಇದೆ. ಅದೇ ಥರ ಇವತ್ತು ಎಷ್ಟೋ ಕಾಯಿಲೆಗಳಿಗೆ ವಾಸಿನೇ ಆಗಲ್ಲ ಅನ್ನೋ ಥರ ಇದ್ದಿದ್ದ ಕಾಯಿಲೆಗಳು ಕೂಡ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ವಾಸಿ ಆಗೋ ಲೆವೆಲ್ವರೆಗೂ ನಮ್ಮ WHO ಅಂತ ಏನು ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ, ಸೊ ದ್ಯಾಟ್ ಒನ್ ದೇ ಆರ್ ಗೋಯಿಂಗ್ ಟು ಬಿ ಪ್ರಾಸೆಸ್ ಮಾಡ್ತಾನೆ ಇದ್ದಾರೆ. ಒಂದಷ್ಟು ಆಂಟಿಬಯೋಟಿಕ್ಸ್ಗಳನ್ನ ಏನೋ ಪ್ರೊಡಕ್ಷನ್ಸ್ ಮಾಡ್ತಾನೆ ಇರ್ತಾರೆ, ಫೈಂಡ್ ಔಟ್ ಮಾಡ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಕೊಡ್ತಾನೆ ಇರ್ತಾರೆ. ಸೊ ಅದೇ ಥರ ಸೊ ಇವರು ಏನು ಮಾಡಿದ್ರು,
ಪರ್ಟಿಕ್ಯುಲರ್ ಆಗಿ ಆ ಟೈಮಲ್ಲಿ ಒಂದು 4 ಡಿಸೀಸ್ ಇತ್ತು. ಅವು ತುಂಬಾ ಡೇಂಜರಸ್ ಡಿಸೀಸ್. ಓಕೆ, ಅವರು ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಸೊ ಅಂಥ ಡಿಸೀಸ್ಗಳಿಗೆ ನಾವು ಯಾಕೆ ಒಂದಷ್ಟು ಆಂಟಿಬಯೋಟಿಕ್ಸ್ಗಳನ್ನ ನಾವು ಫೈಂಡ್ ಔಟ್ ಮಾಡಬಾರ್ದು? ಓಕೆ, ಅಂಥವುಗಳಿಗೆ ಯಾಕೆ ನಾವು ಒಂದಷ್ಟು ಟ್ಯಾಬ್ಲೆಟ್ಸ್ನಲ್ಲೋ ಸಿರಪ್ನಲ್ಲೋ ಅಥವಾ ಇಂಜೆಕ್ಷನ್ಸ್ಗಳಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಬಾರ್ದು, ಒಂದಷ್ಟು ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಆಂಟಿಬಯೋಟಿಕ್ಸ್ಗಳನ್ನ ರೆಡಿ ಮಾಡಬಾರ್ದು ಅಂತ ಹೇಳಿ ಅವರು ಅದಕ್ಕೆ ಹೇಳ್ತಾರೆ, ವಿಚ್ ಯೂಸ್ ಟು ಕಿಲ್ ಮಿಲಿಯನ್ಸ್ ಆಲ್ ಓವರ್ ದ ವರ್ಲ್ಡ್, ನಾಟ್ 1000 or lakhs or crore. ಈ ಡಿಸೀಸ್ಗಳು ಒಂದು ಪ್ಲೇಗ್, ನಿಮ್ಗೆ ಗೊತ್ತಿದೆ, ಪ್ಲೇಗ್ ಒಂದು ಹಳ್ಳಿ ಒಂದು ಊರಿಗೆ ಬಂದು ಎಲ್ಲಾ ಜನ ಸತ್ತೋಗಿದ್ರು ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ. ಸೊ ಹಾಗೇನೆ ಈ ಪರ್ಟಿಕ್ಯುಲರ್ 4 ಡಿಸೀಸಸ್, ಇಟ್ಸ್ ಎ 2 marks ಕ್ವಶನ್ ಇನ್ ಯುವರ್ ಎಕ್ಸಾಮ್, 2 marks ಕೇಳುವಂತ ಕ್ವಶನ್. ಸೊ ಕೆಪಾಸಿಟಿ ಟು ಡೆಡ್ಲಿ ಡಿಸೀಸಸ್ ಯಾವ್ದಾದ್ರು ಒಂದು ಪ್ಲೇಗು, ಇನ್ನೊಂದು ಓಪಿಂಗ್ ಕಾಫ್ ಅಂತ ಕರೀತಾರೆ, ನಮ್ಮ ಸ್ಟ್ಯಾಂಡರ್ಡ್ ವರ್ಡ್ ಅಲ್ಲಿ ಕಲಿ ಖಾನ್ಸಿ ಅಂತ ಹೇಳ್ತಾರೆ, ಅಂಡ್ ಡಿಪ್ತೇರಿಯಾ ಗಾಲ್ ಘೋಟು ಅಂತಾರೆ, ಅಂಡ್ ದ ಅನದರ್ ಒನ್ ಇಸ್ ಲೆಪ್ರೋಸಿ, ಕುಷ್ಠ ರೋಗ ಅಂತ ಹೇಳ್ತಾರೆ. ಓಕೆ, ಬಿಕಾಸ್ ದೀಸ್ ಟೈಪ್ಸ್ ಆಫ್ ದ ಡಿಸೀಸ್ ಬಂದ್ರೆ ಯಾರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಲ್ಲ, ಎಸ್ಪೆಷಲಿ ಲೆಪ್ರೋಸಿ, ಕುಷ್ಠರೋಗ ಅಂತ ಹೇಳ್ತಾರೆ. ಇವತ್ತು ಅದಕ್ಕೂ ಕೂಡ ಒಂದು ಹಾಸ್ಪಿಟಲ್ಸ್ ಓಪನ್ ಆಗಿದೆ, ಆ ಥರ ಬಂದಿರೋರ್ನ ಅಲ್ಲೇ ಇರ್ಸ್ಕೋತಾರೆ, ಅವ್ರಿಗೆ ಏನು ಪ್ರಾಪರ್ ಟ್ರೀಟ್ಮೆಂಟ್ ಬೇಕು ಅದನ್ನೆಲ್ಲ ಕೊಟ್ಟು ಕ್ಯೂರ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಒಂದಷ್ಟು ಡಿಸಿಷನ್ಸ್ಗಳನ್ನ ತಗೊಂಡ್ರು, ಯಾಕೆ ನಾವು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಡಿಸೀಸಸ್ಗಳಿಗೆ ನಾವು ಆಂಟಿಬಯೋಟಿಕ್ಸ್ಗಳನ್ನ ಫೈಂಡ್ ಔಟ್ ಮಾಡಬಾರ್ದು ಅಂತ ಹೇಳಿ ಫೈನಲಿ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದೀಸ್ 4 different types of the diseases, such as a plague, another one is whooping cough, another one is diphtheria, another one is the leprosy. It's a 2 marks question makla, definitely exams alli tumba sari repeat agide. So nan first ಹೇಳಿದಂತ particular points ಅಲ್ಲಿ it is just a 1 mark MCQs fill in the blanks ಕೇಳೋ ಅಂತದ್ದು, but ಇಲ್ಲಿ ಬಂದ್ರೆ it's a 2 marks question. So that's why ಅಲ್ಲಿ ಹೇಳಿದ್ರು last which is used to kill millions all over the world ಅಂತ ಹೇಳಿ. ಇದು ಬಿಟ್ಟು this is a very, very most important aspect. Definitely in your exam they are going to be asked. So ಇಲ್ಲಿವರೆಗೂ ನಾವು ಹೇಳಿದ್ನ ಕೇಳ್ತಾರೆ, ಕೇಳ್ದನೂ ಇರ್ಬೋದು, ಆದರೆ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆಯಲ್ಲ ಪ್ಯಾರಾಗ್ರಾಫು, ಇದನ್ನು ಡೆಫಿನೆಟ್ಲಿ ಕೇಳೋ ಅಂತ ಕಾನ್ಸೆಪ್ಟ್. That is what bioactive chemicals, enzymes and other bioactive molecules ಅಂತ ಹೇಳಿ. ಸೊ ನಾವು ಇಲ್ಲಿವರೆಗೂ ಆಲ್ಕೋಹಾಲಿಕ್ ಪ್ರೊಡಕ್ಷನ್ ಅಂತ ನೋಡಿದ್ವಿ, ಇಲ್ಲಿವರೆಗೂ ಸಮ್ ಆಫ್ ದ ಆಂಟಿಬಯೋಟಿಕ್ಸ್ ಬಗ್ಗೆ ನೋಡಿದ್ವಿ. ಸೊ ಇಲ್ಲಿ ಬಂದಾಗ ಸೊ ಒಂದಷ್ಟು ಎನ್ಸೈಮ್ಸ್ಗಳನ್ನ ನೇಮ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ 2 marks ಕ್ವಶನ್, ಅಥವಾ ಸಮ್ಟೈಮ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ 1 marks ಆಲ್ಸೋ. ಸೊ ಯು ಹ್ಯಾವ್ ಟು ರಿಮೆಂಬರ್, ಅಂಡ್ ವೈಲ್ ರೈಟಿಂಗ್ ಆಲ್ ದ ಸೈಂಟಿಫಿಕ್ ನೇಮ್ಸ್ ಪ್ಲೀಸ್ ರಿಮೆಂಬರ್ ದ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಅಂಡ್ ಹಿಯರ್ ಇಸ್ ಶುಡ್ ಬಿ ಜೀನಸ್ ಸ್ಪೀಷೀಸ್ ನೇಮ್ ಒಂದು ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕು. ಬಟ್ ನಾನು ಇಲ್ಲಿ ಅಂಡರ್ಲೈನ್ ಮಾಡಿಲ್ಲ, ನೀವು ಬರೀಬೇಕಾದ್ರೆ ಸಪ್ರೇಟ್ ಆಗಿ ಅಂಡರ್ಲೈನ್ ಮಾಡಿ. And the 4 examples as it produces are ಅಂತ, because other than that ನಾವಿಲ್ಲಿ ಹೇಳಿರೋದನ್ನ ಬಿಟ್ಟು ಬೆವರೇಜಸ್ ಅಥವಾ ಆಲ್ಕೋಹಾಲ್ ಅವೆಲ್ಲ ಬಿಟ್ಟು ಸಮ್ ಆಫ್ ದ ಆರ್ಗ್ಯಾನಿಕ್ ಆಸಿಡ್ಸ್ ಅಲ್ಲೂ ಕೂಡ ದೇ ಆರ್ ಗೋಯಿಂಗ್ ಟು ಪರ್ಟಿಕ್ಯುಲರ್ ಇಂಥ ಮೈಕ್ರೋ ಆರ್ಗ್ಯಾನಿಕ್, ಯಾಕಂದ್ರೆ ನೀವು ಜೆನೆಟಿಕ್ಸ್ ಓದಿದ್ರೆ ಡ್ರಾಸೋಫಿಲಾ ಮೆಲನೋಗಾಸ್ಟರ್ ಇಸ್ ಒನ್ ಆಫ್ ದ ಕಾಮನ್ ಮೈಕ್ರೋ ಆರ್ಗ್ಯಾನಿಸಮ್, ಕಾಮನ್ ಆರ್ಗ್ಯಾನಿಸಮ್ ದೇ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಲ್ಯಾಬ್ರೋಟರಿ. ಓಕೆ, ಇಟ್ ಇಸ್ ದಟ್ ಈಸ್ ಸಿಂಡ್ರೋಲಾ ಆಫ್ ಜೆನೆಟಿಕ್ಸ್ ಅಂತಾನೆ ಕರೀತಾರೆ. ಸೊ ಈ ಕೊಲೈ ಅಂತ ಹೇಳ್ತಾರೆ ಬ್ಯಾಕ್ಟೀರಿಯಾ. ಸೊ ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ದಾಟ್ ಈಗ BT Bacillus thuringiensis, it is a common organism, BT cotton, BT brinjal, BT tomato. So it starts from BT only. Okay, so ಅದೇ ತರ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಆಸಿಡ್ ಪ್ರೊಡಕ್ಷನ್ಸ್ ಗಳಿಗೆ they are going to use these types of the microorganisms. That one is Aspergillus niger, so it is for citric acid. Acetobacter aceti is a bacteria of acetic acid. Sometime ಇವೆರಡು ಕನ್ಫ್ಯೂಷನ್ ಮಾಡ್ಕೋತೀರಿ, ಆಸ್ಪರ್ ಬಂದು ಅಸಿಟಿಕ್ ಬರೀತೀರಿ, ಸಿಟ್ರಿಕ್ಗೆ ಅಸಿಟೋಬ್ಯಾಕ್ಟರ್ ಬರೀತೀರಿ. ಸೊ ಬಟ್ ಗೊತ್ತಿರಲಿ, ಅಸಿಟೋಬ್ಯಾಕ್ಟರ್ ಅಸಿಟೈ ಇಸ್ ಅಸಿಟಿಕ್ ಆಸಿಡ್, ಆಸ್ಪರ್ಜಿಲ್ಲಸ್ ನೈಗರ್ ಫಾರ್ ಸಿಟ್ರಿಕ್ ಆಸಿಡ್. ಅಂಡ್ ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಆಗಲ್ಲ, ಬಟ್ ಸ್ಪೆಲ್ಲಿಂಗ್ ತುಂಬಾ ತಪ್ಪು ಬರೀತೀರಿ. ಬ್ಯೂಟ್ರಿಕ್ ಆಸಿಡ್ಗೆ, ಫಾರ್ ಬ್ಯೂಟ್ರಿಕ್ ಆಸಿಡ್ಗೆ ಕ್ಲಾಸ್ಟ್ರೀಡಿಯಂ ಬ್ಯೂಟಿಲಿಕಮ್ ಅಂತ ಹೇಳ್ತಾರೆ, ಕ್ಲಾಸ್ಟ್ರೀಡಿಯಂ ಬ್ಯೂಟಿಲಿಕಮ್ ಅಂತ ಹೇಳಿ. ಅಂಡ್ ಲ್ಯಾಕ್ಟಿಕ್ ಆಸಿಡ್ಸ್ಗೆ ಸೊ ಆಲ್ರೆಡಿ ನಾವು ಇದನ್ನು ಓದಿದ್ದೀವಿ, ಇಟ್ ಇಸ್ lactobacillus. So the 4 different types of the microorganisms name, but the 4 different types of the acids. One is Aspergillus niger, another one is Acetobacter aceti, and the next one is Clostridium botulinum, and the fourth one is Lactobacillus, with the 4 different types of the acids: citric acid, acetic acid, butyric acid, and as well as the lactic acid anta heltivi. Okay, so after this, see here all the 4 different types of the diagrams you can observe. Aspergillus niger higiratte. Okay, and here is, this is Acetobacter aceti, and here
Here is the third one, Clostridium botulicum, and the fourth one is Lactobacillus. Because bacteria ನಿಮಗೆ ಸಿಂಪಲ್ ಆಗಿ ಗೊತ್ತಾಗ್ಬಿಡುತ್ತೆ, ಆಲ್ಮೋಸ್ಟ್ ರಾಡ್ ಶೇಪ್, ಸ್ಪೆರಿಕಲ್ ಶೇಪ್. ಸೊ ಇವೆಲ್ಲ ಬಿಕಾಸ್ ಕಾಕೈ, ಬೆಸಿಲ್ಲೈ, ಸ್ಪಿರಲ್ಲಾ, ವಿಬ್ರಿಯೋ, ಸೊ ಎಲ್ಲ ಓದಿದೀವಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಶೇಪ್ಸ್, ಆಲ್ಮೋಸ್ಟ್ ಪಿಕ್ಚರ್ಸ್ ಬರೆದಾಗ ಅದು ಗೊತ್ತಾಗ್ಬಿಡುತ್ತೆ ಯಾವ ತರ. ಬಟ್ ನೋಡಿ, ಸೊ ದಿಸ್ ಇಸ್ ಫಂಗಸ್, ಆಸ್ಪರ್ಜಿಲಸ್ ಫಂಗಸ್ ಹೆಂಗಿದೆ ಅಂತ ಹೇಳಿ. ಸೊ ದೀಸ್ ಆರ್ ಆಲ್ ದ 4 different types of the organisms, microorganisms. They are fixed for these types of the acids, citric, acidic, butyric, as well as the lactic acid ಅಂತ ಹೇಳ್ತೀವಿ. Other than this, ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಆಲ್ರೆಡಿ ನಮಗೆ ಅದು ತುಂಬಾ ಫೆಮಿಲಿಯರ್ ಆಗ್ಬಿಟ್ಟಿದ್ದಾರೆ ಬಿಡಿ, ಯಾಕಂದ್ರೆ ಚಾಪ್ಟರ್ ನ ಓದಕ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾವು ಈ ನೇಮ್ ನ ಕಂಟಿನ್ಯೂಷನ್ ಓದ್ತಾ ಇದ್ವಿ. ಒಂದ್ ಕಡೆ ಬೇಕರ್ಸ್ ಅಂದ್ವಿ, ಒಂದ್ ಕಡೆ ಬ್ರೀವರ್ಸ್ ಅಂತ ಹೇಳಿದ್ವಿ. ಸೊ ಹಿಯರ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಎಥನಾಲ್ ಪ್ರೊಡಕ್ಷನ್, ದಟ್ ಈಸ್ ಈಸ್ಟ್, ಇಟ್ ಇಸ್ ಸ್ಯಾಕ್ರೋಮೈಸಿಸ್ ಸಾರ್ವೇಸಿಯಾ ಅಂತ ಹೇಳಿ. ಇನ್ನ ನಾವು ಮನೆಗಳಲ್ಲಿ ಒಂದಷ್ಟು ಡಿಟರ್ಜೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಮತ್ತೆ ಜ್ಯೂಸ್ ಬಾಟಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ತರ ಒಂದಷ್ಟು ಕರೆಗಳನ್ನ ಹೋಗ್ಲಿಕ್ಕೆ ಎನ್ಸೈಮ್ಸ್ ಗಳಿಂದ ಪ್ರಿಪೇರ್ ಆದಂತ ಒಂದಷ್ಟು ಡಿಟರ್ಜೆಂಟ್ಸ್ ಗಳನ್ನ ಅಥವಾ ಒಂದಷ್ಟು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿರುವಂತ ಮೆಟೀರಿಯಲ್ಸ್ ಗಳನ್ನ ಅಥವಾ ಸ್ಯಾಂಪಲ್ಸ್ ಗಳನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ಮನೆಗಳಲ್ಲಿ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ದ ಒನ್ ಇಟ್ ಇಸ್ ಕಾಲ್ಡ್ ದ ಮೆಟಾಜಾನ್ ಲಿಪೇಸಸ್ ಅಂತ ಹೇಳಿ. ಬಿಕಾಸ್ ಇಲ್ಲಿ ಹೆಂಗ್ ಕೊಡ್ತಾರೆ ಅಂದ್ರೆ, ಸೊ ಒಂದು ಟ್ಯಾಬ್ಯುಲರ್ ಕಾಲಮ್ ತರ ಕೊಟ್ಟು, ಸೊ ಪರ್ಟಿಕ್ಯುಲರ್ ಆಗಿ ನೇಮ್ಸ್ ಮತ್ತೆ ಅದು ಏನು ಯೂಸ್ಫುಲ್ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ. ಈಗ ನೋಡಿರ್ಬೋದು, ಈಗ ಫಂಕ್ಷನ್ಸ್ ಗಳಲ್ಲಿ ತುಂಬಾ ಹೆವಿ ಕಾಸ್ಟ್ ಇರೋಂಥ ಬಟ್ಟೆಗಳನ್ನ ವೇರ್ ಮಾಡಿರ್ತೀವಿ. ಸೊ ಆಯಿಲಿ ಆಗ್ಬಿಡತ್ತೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೆಲ್ಲೋ ಅಡುಗೆ ಮಾಡತ್ತವ ಅಥವಾ ಇನ್ನೆಲ್ಲೋ ಹೋಗಿದ್ದಾಗ ಕರೆಗಳಾಗ್ಬಿಡತ್ತೆ. ಓಕೆ, ಅಟ್ ದ ಟೈಮ್ ಆಫ್ ದ ಮ್ಯಾರೇಜ್ ದೇ ಆರ್ ಗೋಯಿಂಗ್ ಟು ಯೂಸ್ ಸಮ್ ಆಫ್ ದ ಟರ್ಮರಿಕ್ ಪೌಡರ್ಸ್. ಈ ಥರ ಎಲ್ಲ ಕರೆಗಳಾದಾಗ ಅಷ್ಟು ಈಸಿಯಾಗಿ ನಾವು ಮನೆಗಳಲ್ಲಿ ನಾರ್ಮಲ್ ಬಟ್ಟೆಗಳನ್ನ ಹೇಗೆ ಸೋಪ್ನ ಯೂಸ್ ಮಾಡಿ ಒಗಿತೀವೋ ಆ ಥರ ಹೋಗಲ್ಲ. ಸೊ ಅವುಗಳನ್ನೆಲ್ಲ ನಾವು ಲಾಂಡ್ರಿಗಳಿಗೆ ಕೊಡ್ತೀವಿ. ಆ ಲಾಂಡ್ರಿನವ್ರು ಏನ್ ಮಾಡ್ತಾರೆ, ಒಂದಷ್ಟು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಅದೇ ತರ ಈ ಬಟ್ಟೆಗಳ ಮೇಲೆ ಏನಾದ್ರೂ ಆಯಿಲಿ ಸ್ಟೇನ್ ಆಗಿದ್ರೆ, okay, so they are going to use one detergent. That detergent is containing one enzyme, it is called the metazine lipases. Just remember, ee ella bekagilla namge. Lipases is for removing oily stains, but it is only possible in the laundries. Okay, so never able to use in the homes. ಮನೆಗಳಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವನ್ನೇನಿದ್ರು ನಾವು ಲಾಂಡ್ರಿಗಳಲ್ಲೇ ಕೊಟ್ಟು ಬರ್ತೀವಿ. ನಿಮ್ಗೊಂದು 2-3 ಡೇಸ್ ಆದ್ಮೇಲೆ ನಿಮ್ಗೆ ಅದನ್ನು ವಾಶ್ ಮಾಡಿ ಕೊಟ್ಟಿರ್ತಾರೆ. ಇನ್ನು ಎರಡನೇ ಎಕ್ಸಾಂಪಲ್ ಬಾಟಲ್ ಫ್ರೂಟ್ ಜ್ಯೂಸಸ್ ಅಂತ ಹೇಳ್ತಾರೆ. ಸೊ ಈ ತರ ಏನಾದ್ರು ಆದ್ರೆ, ಸೊ ದೇ ಆರ್ ಗೋಯಿಂಗ್ ಟು ಯೂಸ್ ದ ಎಂಜೈಮ್, ಇಟ್ ಇಸ್ ಕಾಲ್ಡ್ ಪೆಕ್ಟಿನೇಸಸ್ ಅಂಡ್ ಪ್ರೋಟಿಯೇಸಸ್. Pectinases and the proteases, that is what all bottle juice from the market was clearer, those made at home. So that is because the bottle juices are clarified by the use of pectinases as well as the proteinases. Okay, so the lipases for oily stain, for bottle juice it is proteases and the pectinases ಅಂತ ಹೇಳ್ತೀವಿ. ಇನ್ನು ಮೂರನೇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಟ್ ದ ಟೈಮ್ ಆಫ್ ಸರ್ಜರಿ ಮಾಡಬೇಕಾದ್ರೆ ಏನೋ ಪೇಷಂಟ್ಸ್ ಹಾರ್ಟ್ ಅಟ್ಯಾಕ್ ಆದಾಗ, ಸೊ ಅಥವಾ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಹೇಳಿರ್ತೀವಿ. ಸೊ ಈ ಥರ ಆದಾಗ ಕ್ಲಾಟ್ ಆಗಿಬಿಡುತ್ತೆ, ಬೆಡ್ಶೀಟ್ ಮೇಲೆಲ್ಲ ಕ್ಲಾಟ್ ಆಗೋದು ಅಥವಾ ಈ ಥರ ಎಲ್ಲ ಕ್ಲಾಟ್ ಆಗತ್ತೆ. ಆ ಕ್ಲಾಟ್ಗಳನ್ನ ರಿಮೂವ್ ಮಾಡೋಕೆ ಅದನ್ನು ಕ್ಲಾಟ್ ಬಸ್ಟರ್ ಅಂತಾನೆ ಹೇಳ್ತಾರೆ. ಸೊ ಕ್ಲಾಟ್ ಬಸ್ಟರ್ ಯಾವುದು ಅಂದರೆ, ದೇ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ದ ಎಂಜೈಮ್ ಸ್ಟ್ರೆಪ್ಟೋಕಾಕಸ್ ದ ಬ್ಯಾಕ್ಟೀರಿಯಾ, ಆ್ಯಂಡ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಕೆಮಿಕಲ್ ಇಟ್ ಇಸ್ ಕಾಲ್ಡ್ ದ ಮೆಟಾಜನ್ ಸ್ಟ್ರೆಪ್ಟೋಕೈನಸ್. ಸ್ಟ್ರೆಪ್ಟೋಕೈನಸ್ ಬ್ಯಾಕ್ಟೀರಿಯಾ, ಸ್ಟ್ರೆಪ್ಟೋಕಾಕಸ್, it is used as clot buster in what situation? Have undergone myocardial infarction leading to the heart attack. Okay, so first one is about lipases, second one it is about proteases and pectinases, and the third one it is about streptokinase. Okay, and the fourth example, another bioactive molecule, it is cyclosporin A anta heli. So this is one of the name of the organism should be remembered. It's a fungus, Trichoderma polysporum anta heli. So that is Trichoderma polysporum. Okay, so and the name of the bioactive molecule is cyclosporin A.
and here is that one, it is used as immunosuppressive agent. These three words should be remember. ಯಾವಾಗ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ while doing the organ transplantation, because we already know that ನೀವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲೂ ಇದೊಂದು ಕಾನ್ಸೆಪ್ಟ್ ಓದ್ತೀರಿ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿ. ಸೊ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾದ್ರೆ ಎಸ್ಪೆಷಲಿ ಎರಡು ಮೋಸ್ಟ್ ಇಂಪಾರ್ಟೆಂಟ್, ಒಂದು ಟಿಶ್ಯೂ ಮ್ಯಾಚಿಂಗ್, ಇನ್ನೊಂದು ಬ್ಲಡ್ ಮ್ಯಾಚಿಂಗ್ ಅಂತ ಹೇಳ್ತಾರೆ. ಅಟ್ ದ ಟೈಮ್ ಆಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಸೊ ದೇ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಟೈಪ್ ಆಫ್ ದ ಬಯೋಆಕ್ಟಿವ್ ಮಾಲಿಕ್ಯೂಲ್, ಇಟ್ ಇಸ್ ಸೈಕ್ಲೋಸ್ಪೋರಿನ್ ಎ. ದಟ್ ಒನ್ ಇಟ್ ಇಸ್ ಯೂಸ್ಡ್ ಆಸ್ ಅನ್ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಅಂತ ಹೇಳ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ okay, next one is the last one, it is about statins. Okay, ಈಗ ಸ್ಟಾಟಿನ್ಸ್ ನ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ, ಅಂಡ್ ಬಿಫೋರ್ ದಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಕೂಡ ಒಂದು ಮೈಕ್ರೋ ಆರ್ಗಾನಿಸಮ್ ಇಂದ ಪ್ರೊಡ್ಯೂಸ್ ಮಾಡೋದು. ಇಟ್ ಇಸ್ ಈಸ್ಟ್, ಇಟ್ ಇಸ್ ಮೊನಾಸ್ಕಸ್ ಪರ್ಫ್ಯೂರಿಯಸ್ ಅಂತ ಹೇಳಿ, ಅಂಡ್ it is one of the commercialized blood cholesterol lowering agent. Okay, and especially for the responsible for synthesis of the cholesterol. Okay, so ee tara ondashtu examples galna, lipases, proteases and pectinases, and the third one it is about streptokinase, and the fourth one it is about cyclosporin A, and the last one it is about statins. ಈ 5 ಕರೆಕ್ಟಾಗಿ ಜ್ಞಾಪಕ ಇರಲಿ. ಒಂದು ಲಿಪೇಸಸ್, ಸೆಕೆಂಡ್ ಒನ್ ಇಸ್ ಪೆಕ್ಟಿನೇಸಸ್ ಅಂಡ್ ಪ್ರೋಟಿಯೇಸಸ್, ಥರ್ಡ್ ಒನ್ ಸ್ಟ್ರೆಪ್ಟೋಕೈನೇಸ್, ಅಂಡ್ ದ ಫೋರ್ತ್ ಒನ್ ಇಸ್ ಅಬೌಟ್, ಇಟ್ ಇಸ್ ಕಾಲ್ಡ್ ಸೈಕ್ಲೋಸ್ಪೋರಿನ್ ಎ, ಅಂಡ್ ದ ಫಿಫ್ತ್ ಒನ್ ಇಟ್ ಇಸ್ ಸ್ಟಾಟಿನ್ಸ್. ಬಟ್ ಒಂದು ಆಯಿಲಿ ಸ್ಟೇನ್, ಯಾಕಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ಅಷ್ಟೇ ಒಂದು ಟ್ಯಾಬ್ಲರ್ ಕಾಲಮ್ ತರ ಕೇಳ್ತಾರೆ. ಓಕೆ, ಇನ್ಸ್ಟೆಡ್ ಆಫ್ ದಟ್ ಡೈರೆಕ್ಟ್ ಆಗಿ ಕೇಳೋ ಬದಲು ಒಂದು ಟ್ಯಾಬ್ಲರ್ ಕಾಲಮ್ ತರ ಒಂದ್ ಸೈಡ್ ಅವ್ರು ಕೊಟ್ಟಿರ್ತಾರೆ, ಒಂದ್ ಸೈಡ್ ನೀವು ಬರಿಬೇಕಾಗತ್ತೆ. ಸೊ ಆ ತರ, ಯಾಕೆಂದ್ರೆ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ಸೊ ಕ್ವಶನ್ ಪೇಪರ್ CBSE ಲೆವೆಲ್ಗೆ ಪ್ರಿಪೇರ್ ಮಾಡ್ತಾ ಹೋಗೋದ್ರಿಂದ ಎಲ್ಲಾ ತರ ಕ್ವಶನ್ಸ್ಗಳನ್ನ ನೀವು ಕ್ವಶನ್ ಪೇಪರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇನ್ ದಟ್ ವೇ, ಸೊ ಹಿಯರ್ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ ದ ಫಸ್ಟ್ ಒನ್ ಇಟ್ ಇಸ್ ಫಾರ್ ಆಯಿಲಿ ಸ್ಟೇನ್, ಅಂಡ್ ದ ಸೆಕೆಂಡ್ ಒನ್ ಇಟ್ ಇಸ್ ಅಬೌಟ್ ಬಾಟಲ್ ಜ್ಯೂಸ್, ಅಂಡ್ ದ ಥರ್ಡ್ ಒನ್ ಇಟ್ ಇಸ್ ಅಬೌಟ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, ಅಂಡ್ ದ ಫೋರ್ತ್ ಒನ್ ಇಸ್ ಅಬೌಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ patients, and the last one it is about, it is used as blood cholesterol lowering agents. Okay, and ಇದು ಹಿಂಗೆ ಆಕ್ಟ್ ಮಾಡಿ ನೋಡಿ, ಇಲ್ಲಿ ಇದು ಆಕ್ಟ್ ಮಾಡಿದ್ದು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ. ಓಕೆ, ಇದು ಆಕ್ಟ್ ಮಾಡ್ತಾ ಇರೋದು ಕಾಂಪಿಟೇಟಿವ್ಲಿ ಇನ್ಹಿಬಿಟಿಂಗ್ ಎನ್ಸೈಮ್ ಆಗಿ. ಓಕೆ, ಇದು ಏನಕ್ಕೆ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್, ಇದು ಏನಕ್ಕೆ ರೆಸ್ಪಾನ್ಸಿಬಲ್ ಫಾರ್ ಸಿಂಥಸಿಸ್ ಆಫ್ ಕೊಲೆಸ್ಟ್ರಾಲ್. ಬಟ್ ಹಿಯರ್ ದ ನೇಮ್ ಆಫ್ ದ enzyme is, organism is fungus and Trichoderma polysporum, and here the organism is yeast and it is Monascus perfurius. Okay, so these all the important points we are going to remember in the concept of microbes in the industrial products. Yesterday now analyze ಮಾಡಿದ್ದು microbes in household products, and today ಈಗ ಡಿಸ್ಕಸ್ ಮಾಡಿದ್ದು microbes in industrial products. Just highlights correct ಆಗಿ ಜ್ಞಾಪಕ ಇರಲಿ. Wine and beer, whiskey, brandy and the rum. What is the meaning of fermentation? Okay, so after that Alexander Fleming, bacteria name, and can't able to get the bacteria, instead of that he got the fungi. What is that name of the fungi? Penicillium notatum. And World War, American World War II. Okay, so and Ernest, the two different types of the scientists which was involved with the the Alexander Fleming. And what is the year name, the in which year anta heli, adadmele other 4 diseases what and all. So after that, when come to here, the 4 different types of the acids with the microorganisms name, and after the next it is about all the different types of the bioactive molecule. One it is lipases, proteases and pectinases, and the third one cyclosporin A and statins, and as well as the next one it is called the metazan cyclosporin A, and after that statins and streptokinase. Okay, all these types of the concepts, they are going to be considered under the microbes in the industrial products ಅಂತ ಹೇಳ್ತೀವಿ. Okay, so let's see the next continuation, next session for the
thing is microbes in sewage treatment, and one of the most important concept adu, and it's a 5 marks question, especially in your exams, but 5 marks ಇಲ್ಲಿ ಬರೋಲ್ಲ ನಿಮ್ಮ ಈ ಚಾಪ್ಟರ್ 5 marks ಇಲ್ಲದೆ ಇರೋದ್ರಿಂದ ಸೊ ಇದನ್ನ 3 marks ಅಲ್ಲಿ ಕೇಳ್ತಾರೆ. ದೇ ಆರ್ ಗೋಯಿಂಗ್ ಟು ಆಸ್ಕ್ ಪ್ರೈಮರಿ ಟ್ರೀಟ್ಮೆಂಟ್ ಆರ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ ಅದನ್ನೆಲ್ಲ ಒಂದು ಕಂಪ್ಲೀಟ್ ಪಿಚಸ್ಗಳ ಮೂಲಕ ನೋಡ್ತಾ ಸೊ 1 by 1 ಆಫ್ ದ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.